ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಎಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂದಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀರಾಜೋವಾಚ ನಾರಾಯಣಾಭಿಧಾನಸ್ಯ ಬ್ರಹ್ಮಣ ಪರಮಾತ್ಮನಃ ನಿಷ್ಠಾಂ ಅರ್ಹತನೋ ವಕ್ತುಂ ಯೂಯಂ ಹಿ ಬ್ರಹ್ಮವಿತ್ತಮಾಃ. ರಾಜ ತನ್ನ ಬಳಿಗೆ ಭಗವಂತನ ಅಧಿಷ್ಠಾನ ರೂಪವಾಗಿ ಬಂದಿರತಕ್ಕಂತಹ ಜಾಯಂತೇಯರು ಅವರನ್ನು ಬ್ರಹ್ಮವಿತ್ತಮಾಹ ಅಂತ ಸಂಬೋಧನೆ ಮಾಡ್ತಾ, ಭಗವಂತ ಗುಣಪೂರ್ಣನಾದ ಆ ಪರಬ್ರಹ್ಮ, ಆ ಭಗವಂತನ ಮಹಿಮೆಯನ್ನು ನಮಗೆ ವರ್ಣನೆ ಮಾಡಿರಿ. ನಿಜವಾಗಿ ದೇವರ ದೊಡ್ಡ ಮಹಿಮೆ ಯಾವುದು ಅಂದರೆ ಅವನ ಸರ್ವೋತ್ತಮತ್ವ. ಎಲ್ಲ ದೇವತೆಗಳಿಗಿಂತ ಬ್ರಹ್ಮಾದಿಗಳಿಗಿಂತ ಆ ಭಗವಂತ ಹೇಗೆ ಉತ್ತಮ ಅದನ್ನು ನನಗೆ ಹೇಳ್ರಿ ಅಂತ ಕೇಳ್ತಾ ಇದ್ದಾನೆ. ಆ ಜಾಯಂತೇಯರಲ್ಲಿ ಒಬ್ಬರಾದಂತಹ ಪಿಪ್ಪಲಾಯನರು ಆ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಶ್ರೀ ಪಿಪ್ಪಲಾಯನುವಾಚ ಸ್ಥಿತ್ಯುದ್ಭವ ಪ್ರಲಯ ಹೇತುರಸ್ಯ ಯಸ್ವಪ್ನಜಾಗರ ಸುಷುಪ್ತಿಷು ಸನ್ನಿಹಿತ
ದೇಹೇಂದ್ರಿಯ ಸುಹೃದಯಾನಿ ಚರಂತಿ ಯೇನ ಸಂಜೀವಿತಾನಿ ತವ ತದವೈಹಿ ಪರಂ ನರೇಂದ್ರ. ಹೇ ರಾಜ, ಭಗವಂತನ ದೊಡ್ಡ ಮಹಿಮೆ ಯಾವುದು ಅಂದರೆ, ಅವನು ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇದಕ್ಕೆ ಕಾರಣ. ಸ್ಥಿತಿ ಉದ್ಭವ ಪ್ರಲಯ ಹೇತು. ಅಹೇತು, ಹೇತು ಅಂದರೆ ಇವನೇ ಕಾರಣ. ಅಸ್ಯ ಅಹೇತು, ಅವನಿಗೆ ಯಾರು ಕಾರಣರಿಲ್ಲ. ಯಾವುದಕ್ಕೆ? ಅವನ ಹುಟ್ಟಿಗೆ ಯಾರೂ ಕಾರಣ ಅಲ್ಲ, ಆದರೆ ಎಲ್ಲರ ಹುಟ್ಟಿಗೆ ಅವನು ಕಾರಣ. ಎಲ್ಲರ ಇರುವಿಕೆಗೆ ಅವನು ಕಾರಣ, ಅವನ ಇರುವಿಕೆಗೆ ಮತ್ಯಾರೂ ಕಾರಣ ಅಲ್ಲ. ಎಲ್ಲರ ಪ್ರಲಯಕ್ಕೆ ಅವನು ಕಾರಣ, ಅವನಿಗೆ ಪ್ರಲಯವೇ ಇಲ್ಲ, ಅವನಿಗೆ ಪ್ರಲಯಕ್ಕೆ ಯಾರೂ ಕಾರಣ ಇಲ್ಲ. ಹಾಗಾದ್ರೆ ಪ್ರಳಯ ಆಗುತ್ತಾ ಅಂದರೆ ಅವನಾಗೋದೇ ಇಲ್ಲ. ಅಂತಹ ಭಗವಂತ, ಅದು ಅವನ ಮಹಿಮ. ಮತ್ತು ಯಸ್ವಪ್ನ ಜಾಗರ ಸುಷುಪ್ತಿಷು, ಯಾರು ಜೀವನಿಗೆ ಎಲ್ಲ ಅವಸ್ಥೆಯನ್ನು ಕೊಡ್ತಾ ಇದ್ದಾನೆ. ಜೀವರಿಗೆ ಬರುವಂತಹ ಸ್ವಪ್ನ, ಜಾಗರ, ಸುಷುಪ್ತಿ ಇದರ ನಿಯಮನ ಮಾಡುವವ. ಎಚ್ಚರದಲ್ಲಿ ಆ ಭಗವಂತನ ನಿಯಮನಕ್ಕೆ ಕಂಟ್ರೋಲ್ಗೆ ಒಳಪಟ್ಟವರು ನಾವೆಲ್ಲ. ಎಚ್ಚರದಲ್ಲಿ ಮಾತ್ರ ಅಲ್ಲ, ಸ್ವಪ್ನಾವಸ್ಥೆಯಲ್ಲಿಯೂ ಅವನದೇ ನಿಯಮನ, ಸುಷುಪ್ತಿಯಲ್ಲಿಯೂ ಗಾಢವಾದ ನಿದ್ದೆಯೂ ಕೂಡ ಅವನ ನಿಯಮದಲ್ಲೇ ಇರ್ತಕ್ಕಂಥದ್ದು. ಬರೀ ಈ ಮೂರಕ್ಕಲ್ಲ, ಸನ್ಬಹಿಶ್ಚ, ಅದಕ್ಕಿಂತ ಮಿಗಿಲಾಗಿರ್ತಕ್ಕಂತಹ ಮುಕ್ತಿಯಲ್ಲಿಯೂ ಕೂಡ ನಮ್ಮನ್ನು ಅವನು ನಿಯಮನ ಮಾಡ್ತಾನೆ. ಇದರ ತಾತ್ಪರ್ಯ, ಕೆಲವರು ಹೀಗಂತಾರೆ, ದೇವರ ಕಂಟ್ರೋಲು, ದೇವರ ಹಿರಿಯತನ ಇಲ್ಲಿರುವ ತನಕ. ಒಮ್ಮೆ ನಾವು ಕೂಡ ಸಾಧನೆ ಮಾಡಿ ಉತ್ತಮ ಲೋಕಕ್ಕೆ ಹೋಗಿಬಿಟ್ರೆ ನಾವೇ ಹರಿಯೇ ಆಗಿಬಿಡ್ತೀವಿ. ಆದ ಕಾರಣ ಆಗ ಯಾರಿಗೆ ಯಾರ್ದು ಕಂಟ್ರೋಲ್ ಇಲ್ಲ, ಎಲ್ಲ ಸ್ವತಂತ್ರರೇ. ಹಾಗಿಲ್ಲ. ಪ್ರಹ್ಲಾದರಾಜರು ಭಗವಂತನ ಭಕ್ತನ 9 ಲಕ್ಷಣಗಳನ್ನು ಹೇಳುವಾಗ, ನವವಿಧ ಭಕ್ತನ ಹೊರ ಮೇಲ್ಮೈ ಲಕ್ಷಣ. ಇವನು ಭಕ್ತ ಅಂತ ಆಗಬೇಕಾದ್ರೆ ಅವನಲ್ಲಿ ಹೊರ ಬಗೆಯಲ್ಲಿ ಕಾಣುವ ಗುಣಗಳು, ಅದು ಶ್ರವಣ ಕೀರ್ತನೆಯಲ್ಲಿ ಹೇಳುವಾಗ ಕಡೆಯಲ್ಲಿ ಆತ್ಮನಿವೇದನಂ ಅಂತದು. ಅದು ಆತ್ಮನಿವೇದನಂ ಅಂದರೆ ನಮ್ಮನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡಿಕೊಳ್ಳುವಂಥದ್ದು. ತನು ನಿನ್ನದು, ಜೀವ ಇದೊಂದು. ಇನ್ನೊಂದು ಆತ್ಮನಿವೇದನಂ. ಆತ್ಮನಿವೇದನಂ ಒಂದು, ಆತ್ಮನಿ ವೇದನಂ ಅಂದರೆ ಮುಕ್ತಿಯಲ್ಲಿಯೂ ಕೂಡ ಭಗವಂತ ನಮ್ಮನ್ನು ನಿಯಮನ ಮಾಡ್ತಾನೆ ಅಂತ ತಿಳಿದು ಭಜಿಸುವುದೇ ಫಲವಿದು. ಬಾಳ ನಾವು ಭಗವಂತನನ್ನು ಇಲ್ಲಿ ಮಾತ್ರ ನಮ್ಮ ನಿಯಮನ ಮಾಡುವವ ಅಲ್ಲ. ಜೀವರಿಗೆ ಭೂಮಿಯಲ್ಲಿ ಇರುವಾಗ 3 ಅವಸ್ಥೆ, ಅದು ಎಚ್ಚರದ ಅವಸ್ಥೆ, ಸ್ವಪ್ನದ ಅವಸ್ಥೆ, ಸುಷುಪ್ತಿಯ ಅವಸ್ಥೆ. ಈ 3 ಬಿಟ್ಟು ಮೇಲೆ ಮತ್ತೊಂದು ಅವಸ್ಥೆ ಇದೆ, ಅದು ಮುಕ್ತಿ. ಆ ಮುಕ್ತಿಯಲ್ಲಿಯೂ ಕೂಡ ಈ ಭಗವಂತನೇ ನಿಯಾಮಕನಾಗಿದ್ದಾನೆ. ಅಷ್ಟೇ ಅಲ್ಲ, ದೇಹೇಂದ್ರಿಯಾಸು ಹೃದಯಾನಿ ಚರಂತಿ ಏನ ಆ ಸರ್ವೋತ್ತಮನಾದ ಭಗವಂತನ ಪ್ರೇರಣೆಗೆ ಒಳಪಟ್ಟು ದೇಹದ ಒಳಗಿರುವಂತಹ ಇಂದ್ರಿಯಗಳು, ಗೋಳಕಗಳು, ಅದರ ಒಳಗಿರುವಂತಹ ಇಂದ್ರಿಯಾಭಿಮಾನಿ ದೇವತೆಗಳು, 5 ವರ್ಷದ ಪುಟ್ಟ ಬಾಲಕನಾದ ಧ್ರುವ ತನ್ನ ಕಣ್ಣೆದುರಿಗೆ ನಿಂತ ಭಗವಂತನನ್ನು ನೋಡುತ್ತಾ ಇದೇ ಸ್ತೋತ್ರ ಮಾಡಿದ್ದಾನೆ. ಅನ್ಯಾಂಸಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಇದು ಭಗವಂತನ ಮಹಿಮಾ. ಯಾರ ಪ್ರೇರಣೆಯಿಂದಾಗಿ ನಮ್ಮ ದೇಹದ ಒಳಗಿರುವ ಗೋಳಕದ ಒಳಗಿರುವ ದೇವತೆಗಳ ಅಂತರ್ಯಾಮಿಯಾದ ಮುಖ್ಯ ಪ್ರಾಣದೇವರು ಇವರೆಲ್ಲ ಆತನ ಪ್ರೇರಣೆಗೆ ಒಳಪಟ್ಟು ಈ ದೇಹದ ಒಳಗಿದ್ದು ಕೆಲಸ ಮಾಡ್ತಾ ಇದ್ದಾರೆ. ಕುಯೋನಿಗಳು ಬರಲಂಜೆ, ಪ್ರಾಣಪತಿ ತತ್ವೇಶರಿಂದ ಒಡಗೂಡಿ ಗುಣ ಕಾರ್ಯ ಅವನೇ ಮಾಡ್ತಾ ಇದ್ದಾನೆ ಎಂಬುವ ಈ ಸುಜ್ಞಾನವನೇ ಕರುಣಿಪುದೆಮಗೆ ಮಹಾನುಭಾವ ಅಂತ
ದಾಸರಾಯರು ಪ್ರಾರ್ಥನೆ ಮಾಡ್ತಾ ಇದ್ದಾರಲ್ಲ, ಅದು ಬಹಳ ದೊಡ್ಡದು ಭಗವಂತನ ಮಹಿಮಾ. ಯಾವಾತನಿಂದಾಗಿ ದೇಹ, ಇಂದ್ರಿಯಗಳು, ಅಭಿಮಾನಿ ದೇವತೆಗಳು ಇವರೆಲ್ಲರಿಗೆ ಅರಸರಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರು ಪ್ರೇರಣೆಗೆ ಒಳಪಟ್ಟಿದ್ದಾರೋ, ಎಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೋ ಅಂತಹ ಸರ್ವೋತ್ತಮನಾದವನೇ ಭಗವಂತ. ಅವನನ್ನೇ ನಾರಾಯಣ, ಅವನನ್ನೇ ಗುಣಪೂರ್ಣ, ಅವನನ್ನೇ ಸರ್ವೋತ್ತಮ ಅಂತ ತಿಳ್ಕೊಳ್ಬೇಕಪ್ಪ. ಈ ರಾಜ ಕೇಳಿದ, ಭಗವಂತ ಹೇಗೆ ಉತ್ತಮ ಅಂತ ಹೇಳಿ ಅಂತ. ಅದಕ್ಕಿವರು 3 ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಅವನು ಎಲ್ಲರಿಗಿಂತ ಹೇಗೆ ಉತ್ತಮ ಅಂದರೆ, ಎಲ್ಲರ ಸ್ಥಿತಿ, ಎಲ್ಲರ ಇರುವಿಕೆ, ಎಲ್ಲರ ಹುಟ್ಟುವಿಕೆ, ಎಲ್ಲರ ನಾಶಕ್ಕೆ ಅವನು ಕಾರಣ. ಆದ್ದರಿಂದ ಅವನ ಹುಟ್ಟಿಗೆ ಯಾರೂ ಕಾರಣ ಅಲ್ಲ, ಆದ ಕಾರಣವೂ ಅವನೇ ದೊಡ್ಡವನು. ಆಮೇಲೆ ಯಾರು ನಮ್ಮ 3 ಅವಸ್ಥೆಯ ನಿಯಮನ ಮಾಡ್ತಾ ಇದ್ದಾನೆ, 3 ಮೀರಿದ ಮುಕ್ತಿಯ ಅವಸ್ಥೆಯ ನಿಯಮನ ಮಾಡ್ತಾ ಇದ್ದಾನೆ, ನಮಗೆ ಬೇಕಂದಾಗ ಬೇಕಾದ ರೀತಿಯಲ್ಲಿ ಸ್ವಪ್ನ ಬೀಳಲ್ಲ. ನಮ್ಮ ಎಚ್ಚರದಲ್ಲಾದರೂ ನಮ್ಮ ಕಂಟ್ರೋಲಲ್ಲಿದೆಯಾ ನಾವು ಅಂದ್ರಿಲ್ಲ. ನೋಡಿ, ಎಷ್ಟೋ ಬಾರಿ ಈ ಮನೆ ಮೆಟ್ಲಿದೆಯಲ್ಲ, ಎಲ್ಲ ಹತ್ಕೊಂಡು ಹೋಗ್ತಾ ಇದ್ದೀರಿ, ಇಳಿತಾ ಇದ್ದೀವಲ್ಲ, ಈ ಸ್ವಲ್ಪ ಎಂಗೇಜಲ್ಲಿ 2 3 ಮೆಟ್ಲು ಒಂದು ಜಂಪ್ ಹೊಡೆಯೋದು ಇಳಿಯೋದೆಲ್ಲ ಮಾಡ್ತಿರ್ತೀವಿ. ಸ್ವಲ್ಪ 60 65 ಆಯಿತು ಅಂದರೆ ಮೆಲ್ಗೆ ಸ್ವಲ್ಪ ನೋಡ್ಕೊಂಡು ಇಳಿರಿ ಅಂತಾರೆ. ನಂಗೆ ಗೊತ್ತು ನೀವು ಸುಮ್ಮನಿರು ಅಂತ ಬೇರೆ ಅಂದಿರ್ತಾರೆ. ಕಾಲಿಟ್ಟು ಜಾರ್ಕೊಂಡು ಸೀದಾ ನಾವು ಜಾರಬೇಕು ಅಂತ ಜಾರಿದ್ದ. ಹತ್ತಬೇಕು ಅಂತ ಅಂದ್ಕೊಳ್ತೀವಿ, ಹತ್ತಲಿಕ್ಕಾಗಲ್ಲ. ಇಳಿಬೇಕು ಅಂದ್ಕೊಳ್ತೀವಿ, ಇಳಿಲಿಕ್ಕಾಗಲ್ಲ. ಕೆಲವರು ಪುರಾಣ ಕೂತ್ಬಿಟ್ಟಿರ್ತಾರೆ. ಇಲ್ಲೆಲ್ಲ ಪರವಾಗಿಲ್ಲ, ಈ ತುಂಬ ಜನ ಸೇರಿದಾಗ ಕೂತ್ಬಿಟ್ಟಿರ್ತಾರೆ. ಆಚಾರದ ಪುರಾಣ ಮುಗಿದ್ರೂ ಅವ್ರು ಹೇಳಲ್ಲ. ಕೆಲವ್ರು ಏನು ರೀ ಮುಗೀತು ಹೇಳ್ರಿ, ನೀವು ಸುಮ್ಮನೆ ರೀ, ನೀವು ಹೇಳ್ದಂಗೆ ನಾ ಹೇಳೋಕ್ಕಾಗತ್ತಾ, ನನಗೂ ಹೇಳೋಕ್ಕಾಗಬೇಕಲ್ಲ ಅಂತಾರೆ. ಅವರ ಇಂದ್ರಿಯಗಳ ಕಂಟ್ರೋಲು ಅವ್ರ ಕೈಯಲ್ಲಿಲ್ಲ, ಎಚ್ಚರವೂ ನಮ್ಮ ಕೈಲಿಲ್ಲ. ಇದು ಒಂದು ಎಚ್ಚರ. ಅಂದರೆ ಎಚ್ಚರದಲ್ಲಿಯೂ ಎಚ್ಚರ ಇಲ್ಲ. ಒಂದು ಈ ಮಲಗದ ಮೇಲೆ ಎಚ್ಚರ ಆಗಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ, ಆ ಎಚ್ಚರವೂ ನಮ್ಮ ಕೈಲಿಲ್ಲ. 4:00 ಎದ್ಬಿಡಬೇಕು ಅಂದ್ಕೊಂಡಿದ್ದೆ ಅಂತ 4:15 ಇಟ್ಕೊಂಡಿರ್ತೀವಿ. ಹೊಡೆದಾಗ ನೋಡ್ತೀವಿ ಇನ್ನೂ 1/4 ಗಂಟೆ ಇದೆಯಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಆ 4:30 6 ಗಂಟೆ ತನಕ ಬರೋ ನಿದ್ದೆ ಇದೆಯಲ್ಲ, ಅದು ಭಾರಿ ಶುಗರ್ ಕ್ಯಾಂಡಿ ಇದ್ದಾಗ ಅದು ಒಳ್ಳೆ ಸ್ವೀಟ್. ಆ ನಿದ್ದೆ ಅಷ್ಟು ಸಮಾನವಾದ ನಿದ್ದೆ ಇಲ್ಲ. ಆಗ ಏನು ಆಶ್ಚರ್ಯ ಅಂದರೆ 4:30 ಅಲ್ವಾ, 1/4 ಗಂಟೆ ಬಿಟ್ಟು ಹೇಳೋಣ ಅಂತ ಮಲ್ಕೊಳ್ತೀವಿ. ಮತ್ತೆ ಕಣ್ಣು ಬಿಟ್ಟು ನೋಡ್ತೀವಿ, ಅಯ್ಯಪ್ಪ ಅಂತ ಬಾಯಲ್ಲಿ ಬರುತ್ತೆ. 7:30 ಹಾಗೇ ಹೋಗ್ಬಿಟ್ಟಿರುತ್ತೆ. ಅಂದರೆ ಎಚ್ಚರ ನಮ್ಮ ಕೈಲಿಲ್ಲ, ಎಚ್ಚರ ಆಗೋದು ನಮ್ಮ ಕೈಲಿಲ್ಲ, ಯಾವುದು ನಮ್ಮ ಕೈಲಿಲ್ಲ. ಹಾಗಾಗಿ ದೇಹ, ಇಂದ್ರಿಯ, ಪ್ರಾಣ ಇವೆಲ್ಲ ಭಗವಂತನ ಪ್ರೇರಣೆಗೆ ಒಳಪಟ್ಟು ಚಟುವಟಿಕೆ ಮಾಡ್ತಾ ಇದೆಯಲ್ಲ, ಅಂಥವನೇ ಸರ್ವೋತ್ತಮ ಅಂತ ಅವನ ಮಹಿಮೆಯನ್ನೆಲ್ಲ ಹೀಗೆ ಪಿಪ್ಪಲಾಯನರು ಹೇಳ್ತಾ ಇದ್ದಾರೆ. ಈ ಎಲ್ಲ ಕಾರಣಗಳಿಂದ ಭಗವಂತನಿಗೆ ಸಮಾನರಾದವರಾಗಲಿ ಉತ್ತಮರಾದವರಾಗಲಿ ಯಾರೂ ಇಲ್ಲ. ನೈನಂ ಮನೋ ವಿಶತಿ ವಾಗುತ ಚಕ್ಷುರಾತ್ಮ ಪ್ರಾಣೇಂದ್ರಿಯಾಣಿ ಚ ಯಥಾನಲಮರ್ಚಿಷಸ್ವಾಹ ಶಬ್ದೋಪಿ ಅವಬೋಧಕ ನಿಷೇಧತಯಾತ್ಮಮೂಲಂ ಅರ್ಥೋಕ್ತಮಾಹ ಯದೃತೇನ ನಿಷಿದ್ಯ ಸಿದ್ಧಿ. ಮನಸ್ಸು, ವಾಕ್, ಚಕ್ಷು, ಆತ್ಮ, ಪ್ರಾಣ, ಈ ಇಂದ್ರಿಯಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂಥ ರುದ್ರ, ಸರಸ್ವತಿ, ಮನಸ್ಸಿಗೆ ಅಭಿಮಾನಿ ರುದ್ರ, ವಾಕಿಗೆ ಅಭಿಮಾನಿ ಸರಸ್ವತಿ, ಚಕ್ಷುಸ್ಸಿಗೆ ಸೂರ್ಯ, ಆತ್ಮಕ್ಕೆ ಬ್ರಹ್ಮ, ಪ್ರಾಣಕ್ಕೆ ಪಂಚಪ್ರಾಣರು, ಇಂದ್ರಿಯಗಳಿಗೆ ಅವರವರೇ ಆಗಿರ್ತಕ್ಕಂಥ ಇವರು ಯಾರೂ ಕೂಡ ಪರಿಪೂರ್ಣವಾಗಿ ಆ ಭಗವಂತನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಶಬ್ದೋಪಿ, ಶಬ್ದ ಅಂದರೆ ವೇದಾಭಿಮಾನಿ ಲಕ್ಷ್ಮಿ, ಅವಳು ಕೂಡ ಭಗವಂತನನ್ನು ವೇದದಲ್ಲಿ ಹೇಳ್ತಾ ಇದ್ದಾಳೆ. ವೇದ ಅಂದರೆ ಲಕ್ಷ್ಮಿ ಅಂತಾನೆ. ಶ್ರುತಿ ತತಿಗಳಿಗೆ ಅಭಿಮಾನಿ ಲಕುಮಿ, ಅವಳು ಕೂಡ ಭಗವಂತನನ್ನು ಪೂರ್ಣವಾಗಿ ಹೇಳ್ತಾಳ ಅಂದರೆ ಹೇಳ್ತಾಳೆ. ಅವಳಿಗೆ ತಿಳಿದಿದೆಯೋ ಅಷ್ಟೇ, ಆದರೆ ಅವಳದು ಹೇಳಿದಷ್ಟೇ ದೇವರಲ್ಲ. ಅವಳು ಹೇಳಿದ್ದಕ್ಕಿಂತಲೂ ಹೇಳಲಾರದ್ದೇ ಜಾಸ್ತಿ ಉಳಿದಿದೆಯಂತೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮತ್ತು ಇದನ್ನೇ ಕನ್ನಡದಲ್ಲಿ ದಾಸರಾಯರು ಹೇಳ್ತಾರೆ, ಮನ
ವಚನಕ್ಕೆ ಅತಿ ದೂರ. ಮನ ಅಂದರೆ ಮನಸ್ಸು, ರುದ್ರದೇವರು. ಆಮೇಲೆ ಮನಸ್ಸು ಇಟ್ಕೊಂಡು ಮನ ಮೊದಲಾದ ಇಂದ್ರಿಯಗಳ ಅಭಿಮಾನಿ ದೇವತೆಗಳು. ಇವರೆಲ್ಲರಿಗೆ ಮೀರಿದವರು ಲಕ್ಷ್ಮಿ. ಅವಳು ಶಬ್ದಕ್ಕೆ ಅಭಿಮಾನಿ, ಶ್ರುತಿತತಿಗಳಿಗೆ ಅಭಿಮಾನಿ. ಲಕ್ಷ್ಮೀ ಸ್ತುತಿಗಳಿಗೂ ಗೋಚರಿಸದ ಅಪ್ರತಿಹತ ಮಹೇಶ್ವರ್ಯಾದ್ಯ ಕಿಲ ಸದ್ಗುಣ ಗಣಾಂಬೋಧಿ ಅಂತ ದಾಸರಾಯರು ಭಗವಂತನ ಮಹಿಮೆ ಹೇಳ್ತಾರೆ. ಅವನ ಅನಂತ ಕಲ್ಯಾಣ ಗುಣಗಳ ಪರಿಚಯ ಲಕ್ಷ್ಮಿಗೆ ಎಷ್ಟಿದೆ ಅಷ್ಟನ್ನು ನಿರ್ದುಷ್ಟವಾದ ಅಪೌರುಷೇಯವಾದ ಶಬ್ದ ಜಾಲ ವೇದಗಳಿಂದ ಹೇಳ್ತಾಳೆ. ಸರಿ ಬಿಡಿ, ಹಾಗಾದ್ರೆ ವೇದ ಓದ್ಕೊಳ್ತೀವಿ, ಅವಳು ತಿಳಿದಷ್ಟು ನಾವು ತಿಳ್ಕೊಳ್ತೀವಿ ಅಂದರೆ ನಿಮಗೆ ಅರ್ಥ ಆದ್ರಲ್ವಾ ಅಂತ. ಅರ್ಥ ಮಾಡಿಸ್ಲಿಕ್ಕೆ ಭಾಳ ಕಷ್ಟ. ದೇವರು ಹೇಗಿದ್ದಾನೆ ಹೇಳಿ ನೋಡಿ. ಆಶ್ಚರ್ಯ, ನಿಮಗೆಲ್ಲ ಗೊತ್ತಿದೆ, ದೇವರು ಹೀಗಿದ್ದಾನೆ ಅಂತ ಹೇಳಲಿಕ್ಕೆ ಯಾವುದೂ ಇಲ್ಲ. ಅದಕ್ಕೆ ಯಾರೋ ಅವ್ರಿಗೂ ಹೇಳ್ಬೋದು ದೇವರು ಹೇಗೆ ಅಂದರೆ ಅಲ್ಲ ಅಂದ್ಬಿಟ್ರು. ಅಲ್ಲ ಅಂದರೆ ನೇತಿ ನೇತಿ ಅಂತ ಉಪನಿಷತ್ತು ಹೇಳುತ್ತೆ. ಅಲ್ಲ ಅಂದರೆ ನೀವೇನು ತೋರಿಸ್ತೀರಿ ಅದು ದೇವರು ಅಲ್ಲ. ಇದು ಆಕಾಶವ ಅಲ್ಲ, ಈ ಥರನ ಅಲ್ಲ, ಆ ಥರನ ಅಲ್ಲ. ಅದಕ್ಕೆ ಅವನ ಹೆಸರೇನು? ಭಗವಂತನ ಬಗ್ಗೆ ಹೀಗೆ ಅಂತ ಹೇಳಲಿಕ್ಕೆ ಎಕ್ಸಾಂಪಲ್ ಇಲ್ಲ. ಹಾಗಾದ್ರೆ ಹೇಳೋಕ್ಕಾಗಲ್ವ? ಹೇಳ್ಬೋದು. ಏನಂತ ಹೇಳ್ಬೋದು? ಹೀಗಲ್ಲ, ಹೀಗಲ್ಲ, ಹೀಗಲ್ಲ. ದಾಸರಂತಾರೆ ಮಳೆ ಚಳಿ ಗಾಳಿಯೊಂದಲ್ಲ ಅಂತಾರೆ. ಅವನು ಯಾವುದೂ ಅಲ್ಲ. ನೀವೇನೇ ನೋಡ್ತೀರಿ ಅದು ಯಾವುದೂ ಅಲ್ಲ. ದಾಸರು ಕೇಳುವಾಗ ಇನ್ನೊಂದು ಕಡೆ ಹೇಳ್ತಾರೆ, ಪರಬ್ರಹ್ಮ ನಾರಾಯಣ ಹೇಗಿದ್ದಾನೆಂದರೆ ಅಕೋ ಹಂಗಿದ್ದಾನೆ, ಇಕೋ ಹಿಂಗಿದ್ದಾನೆ. ನಾರಾಯಣ ಪರಬ್ರಹ್ಮ ಹೇಗಿದ್ದಾನೆಂದರೆ ಅಕೋ ಹಂಗಿದ್ದಾನೆ, ಇಕೋ ಹಿಂಗಿದೆ. ನೀ ಏನು ಕೇಳ್ತೀಯ ಅದೆಲ್ಲ ಅವನೇ, ಆದರೆ ಯಾವುದೂ ಅವನಲ್ಲ. ಎಲ್ಲವೂ ಅವನೇ, ಯಾವುದೂ ಅವನಲ್ಲ. ಅಂದರೆ ತದಾಕಾರ ತದ್ಭಿನ್ನ ತದ್ವಾಚ್ಯ. ನಾ ಹೇಳೋದೇ ನಿಮ್ಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಇನ್ನೂ ಎತ್ತರದವ್ರು ಹೇಳಿದ್ರೆ ಏನು ಅರ್ಥ ಮಾಡ್ಕೊಳ್ತೀರಿ? ಆಗಲ್ಲ. ಲಕ್ಷ್ಮಿ ಹೇಳಿದ್ರೆ ಏನು ಅರ್ಥ ಆಗತ್ತೆ? ಏನರ್ಥ ಅಂದರೆ ಲಕ್ಷ್ಮಿ ಕೂಡ ತನಗೆ ಆನಂದ ಆಗಿ ಹೇಳಬೇಕು ಅಂತ ತಡ್ಕೊಳ್ಳಿಕ್ಕಾಗದೆ ಹೇಳ್ತಾ ಇದ್ದಾಳೆ. ಅಷ್ಟೇ ವಿನ ಅವಳು ಹೇಳಿದ್ದು ನಮಗೆಲ್ಲ ಅರ್ಥ ಆಗಲ್ಲ. ಅಂದರೆ ವೇದದಲ್ಲಿ ಹೇಳಿದ್ದು ಅರ್ಥ ನಮಗೆಲ್ಲ ಆಗೋದಿಲ್ಲ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ನಾವು ಅರ್ಥ ಮಾಡ್ಕೊಳ್ಬೋದೇ ವಿನ ಸಮುದ್ರಕ್ಕೆ ಹೋಗಿ ಬರ್ತಾರೆ, ಯಾರೋ ಸ್ನಾನ ಮಾಡ್ಕೊಂಡು ಬರ್ತಾರೆ, ಬಂದವ್ರು ಪಕ್ಕದವ್ರಿಗೆ ಹೇಳ್ತಾರೆ ನಾನು ಸಮುದ್ರಕ್ಕೆ ಹೋಗಿದ್ದೆ, ಸ್ನಾನ ಮಾಡಿ ಬಂದುಬಿಟ್ಟೆ. ಇದರ ಅರ್ಥ ನೀವು ಹೋಗಬೇಡಿ, ಅಲ್ಲಿ ನೀರಿಲ್ಲ ಅಂತ ಅರ್ಥನಾ? ನಾವು ಎಷ್ಟು ಮಾಡಿರ್ತೀವಿ, ಎಲ್ಲೋ ಕಡೆ ಒಂಚೂರು ಹಾಕೊಂಬಂದುಬಿಟ್ಟಿರ್ತೀವಿ. ಇನ್ನು ಮನೇಲಿ ಕೆಲವರು ಇರ್ತಾರೆ, ಸ್ನಾನ ಮಾಡ್ಕೊಂಡು ಬಂದೆ ಈಗ ಅಂದರೆ ಇನ್ಯಾರು ಹೋಗಬೇಡಿ, ಹಂಡೆ ನೀರು ಹುಯ್ಕೊಂಬಂದುಬಿಟ್ಟಿರ್ತಾರೆ. ಕೆಲವ್ರಿಗೆ ಅದೇನು ಹುಯ್ಕೊಳ್ಳೋದು ಅಭ್ಯಾಸ, ಚಿಕ್ಕ ಚಿಕ್ಕ ಹಂಡೆ. ಒಬ್ಬರು ಪೂರ ಹುಯ್ಕೊಂಬಂದುಬಿಡ್ತಾರೆ, ಖಾಲಿ ಆಗೋ ಚಾನ್ಸ್ ಇದೆ. ಆದರೆ ಸಮುದ್ರದಲ್ಲಿ ಸ್ನಾನ ಮಾಡಿದಾಗ ಖಾಲಿ ಆಗೋ ಚಾನ್ಸ್ ಇದೆಯಾ? ಹೇಗಿಲ್ವೋ ಹಾಗೆ ಭಗವಂತನ ಗುಣಗಳನ್ನು ಸ್ವತಃ ಲಕ್ಷ್ಮಿಯೇ ಅಪೌರುಷೇಯವಾದ ವೇದಗಳಿಂದ ಕೊಂಡಾಡಿದರೂ ಕೂಡ ಸಾಕಲ್ಲಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ತಾಳೆ. ಯಾಕೆ ಹೇಳೋಕ್ಕಾಗದೇ ಇದ್ಮೇಲೆ ಹೇಳಬಾರ್ದು. ಯಾಕೆ ಹೇಳ್ತಾಳೆ ಅಂದರೆ ಬಗೆ ಬಗೆಯ ನೂತನವ ಕಾಣುತ್ತಾ ಕಂಡದ್ರಿಂದ ಆದ ಹರುಷದಿಂ ಹಿಗ್ಗುತ್ತಾ ಹೇಳ್ತಾ ಇದ್ದಾಳೆ. ಅವಳಿಗೆ ತಡ್ಕೊಳ್ಳೋಕ್ಕಾಗಲ್ಲ. ಅಂದ್ರೆ ಏನಂದರೆ ಕೊಡದಲ್ಲಿ ನೀರು ತುಂಬಿದ್ರೆ ಬೇಡ ಬೇಡ ಅಂದರೂ ತುಳುಕಿ ಚೆಲ್ಲತ್ತಲ್ಲ, ಹಾಗೆ ಅವಳು ತುಂಬಿ ಚೆಲ್ತಾ ಇದ್ದಾಳೆ ಬಾಯಿಂದ. ಭಗವಂತನ ಗುಣವನ್ನು ಕಾಣ ಮಾಡ್ತಾ ಇದ್ದಾಳೆ ವಿನಃ ಅವಳು ಕೂಡ ಪರಿಪೂರ್ಣವಾಗಿ ಭಗವಂತನನ್ನು ಕನ್ವಿನ್ಸ್ ಮಾಡಲಿಕ್ಕಾಗಲ್ಲ. ದೇವ್ರು ಹೀಗಿದ್ದಾನೆ ಅಂತ ಹೇಳಲಿಕ್ಕೆ ಇದ್ರಲ್ವ ಇನ್ನೊಂದು ವಸ್ತು. ಇವರ ಮುಖ ಚಂದ್ರನಂತೆ ಅಂತ ಹೇಳ್ಬೋದು, ಆದರೆ ಭಗವಂತನ ಮುಖ ಹೀಗೆ ಅಂಥೇಳಿ ಚಂದ್ರ ಏನು ಯೂಸ್ಲೆಸ್, ಅವನು ಹೇಳೋಕ್ಕೆ ಬರಲ್ಲ. ಜೊತೆಗೆ ಅದರಿಂದ ಯಾವುದನ್ನು ಉದಾಹರಣೆ ಕೊಡಲಿಕ್ಕೆ ಬರೋದೇ ಇಲ್ಲ. ನಿಷೇಧ್ಯ ಸಿದ್ಧಿ, ಆ ಭಗವಂತನನ್ನು ನಿಷೇಧದಿಂದ ಸಿದ್ಧಿ ಮಾಡ್ಕೊಂಡು ಹೀಗಲ್ಲ ಹೀಗಲ್ಲ ಅಂತ ತಿಳ್ಕೊಳ್ಬೇಕು. ಯಾಕೆಂದರೆ ನೀವು ನೋಡೋದೆಲ್ಲ ಪ್ರಾಕೃತವಾದದ್ದು, ಅವನು ಪೂರಾ ಅಪ್ರಾಕೃತ. ನಿಮಗೇನು ಮಾಡಿದ್ರು ಅವನ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಕಷ್ಟ. ಹೀಗಲ್ಲ ಅಂತ ತಿಳ್ಕೊಳ್ಬೋದೇ ವಿನಃ ಹೇಗೆ ಅನ್ನೋದು ಅನುಭವದಿಂದ ಮಾತ್ರ ವೇದ್ಯ. ಈಗ ಲೋಟದ ನೀರಿನಲ್ಲಿ ಬೆರೆತ ಉಪ್ಪನ್ನು ಅನುಭವದಿಂದ ಮಾತ್ರ ತಿಳ್ಕೊಳ್ಬಹುದೇ ವಿನಃ ಆ ಉಪ್ಪಿನ ನೀರಿನಲ್ಲಿರುವ ಉಪ್ಪನ್ನು ತೋರಿಸು ಅಂದರೆ ಹೇಗೆ ತೋರಿಸ್ಲಿಕ್ಕೆ ಸಾಧ್ಯ? ಜಗದ ತುಂಬೆಲ್ಲ ತುಂಬಿರುವ ಭಗವಂತನನ್ನು ಅನುಭವದಿಂದ ತಿಳ್ಕೊಳ್ಬೇಕೇ ವಿನಃ ಅವನು ತೋರಿಸ್ಲಿಕ್ಕೆ ಬರಲ್ಲ. ನೀವು ನಿಮ್ಮ ಅನುಭವ ಅದು, ಆದ್ದರಿಂದ ಅದನ್ನು ತೋರಿಸ್ಲಿಕ್ಕೆ ಬರಲ್ಲ ಅಂತ. ಹೀಗೆ ಆ ಭಗವಂತನ ಮಹಿಮೆ ಇರತಕ್ಕಂಥದ್ದು ಅಂತ ಆ ದಾಸರ ಪಿಪ್ಪಲಾಯನರು ವರ್ಣನೆ ಮಾಡ್ತಾ ಇದ್ದಾರೆ.
ಸತ್ವಂ ರಜಸ್ತಮ ಇತಿ ತ್ರಿವೃದೇಕಮಾದೌ ಸೂತ್ರಂ ಮಹಾನಹಮಿತಿ ಪ್ರವದಂತಿ ಜೀವಂ ಜ್ಞಾನಕ್ರಿಯಾರ್ಥಫಲರೂಪತಯೋರು ಶಕ್ತಿ ಬ್ರಹ್ಮೈವ ಭಾತಿ ಸದಶ್ಚತಯೋ ಪರಂ ಯತ್. ಭಗವಂತ ಸೃಷ್ಟಿಗೆ ಮೊದಲು ಆರಂಭದಲ್ಲಿ ಅವನು ತ್ರಿಗುಣಾತ್ಮಕವಾದಂತಹ ಸತ್ವ ರಜ ತಮ ಈ ಗುಣಗಳ ಒಳಗೆ ಪ್ರವಿಷ್ಟನಾಗಿ ಆ ಭಗವಂತ ಈ ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ. ಅದರಲ್ಲಿ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಇದನ್ನೆಲ್ಲ ಇಟ್ಟು ಅವುಗಳಿಂದಾಗಿ ಆ ಶರೀರ ಧಾರಣೆ ಮಾಡಿದ ಜೀವ ವಿಷಯ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತಾ ಸುಖ ದುಃಖವನ್ನು ಅನುಭವಿಸುವಂಥ ವಿಚಿತ್ರ ಶಕ್ತಿ ಆ ಭಗವಂತನೇ ಅಲ್ಲಿದ್ದು ಕೊಡ್ತಾ ಇದ್ದಾನೆ. ಆದರೆ ಯಾರು ಆ ಭಗವಂತನನ್ನು ಬಲ್ಲವರಿದ್ದಾರೆ, ತಿಳಿದವರಿದ್ದಾರೆ, ಅವರು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅಲ್ಲೆಲ್ಲ ಇರುವ ಭಗವಂತನನ್ನು ಗುಣದ ಒಳಗೆ, ಗುಣಿಯ ಒಳಗೆ, ವಸ್ತುವಿನ ಒಳಗೆ, ಎಲ್ಲದರ ಒಳಗಿರುವ ಭಗವಂತನನ್ನು ಅವರವರ ಯೋಗ್ಯತೆಗೆ ಅನುಗುಣವಾಗಿ ನೋಡಬಹುದೇ ವಿನಃ ಪರಿಪೂರ್ಣವಾಗಿ ಆ ಭಗವಂತನನ್ನು ಯಾರೂ ಕೂಡ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯರ್ಹಬ್ಜನಾಭಚರಣೇ ಶಣಯೋರು ಭಕ್ತ್ಯಾ ಚೇತೋಮಲಾನಿ ವಿದಮೇದ್ಗುಣಕರ್ಮಜಾನಿ ತಸ್ಮಿನ್ ವಿಶುದ್ಧ ಉಪಲಭ್ಯತಾತ್ಮತತ್ವಂ ಸಾಕ್ಷಾದ್ಯಥಾಮಲದೃಶೌ ಸವಿತೃಪ್ರಕಾಶಃ. ಆ ಭಗವಂತ ಅವನ ಪಾದ ಕಮಲಗಳ ಸೇವಾ, ಆ ಚರಣದ ಉಪಾಸನ ಅದನ್ನು ಮಾಡುವಾಗ ದಿನೇ ದಿನೇ ಹೆಚ್ಚು ಭಕ್ತಿ ಹೆಚ್ಚುತ್ತಾ ಹೋಗಬೇಕು. ಆ ಭಕ್ತಿ ಹೆಚ್ಚಿ ಆ ಭಗವಂತನ ಪಾದದ ಉಪಾಸನೆಯನ್ನು ಮಾಡ್ತಾ ಇದ್ದರೆ ನಮ್ಮ ಅಂತಃಕರಣದ ಕೊಳೆ ಅದು ಹೋಗುತ್ತೆ. ಆಗ ಮಾತ್ರ ಆ ಭಗವಂತನ ಸಾಕ್ಷಾತ್ಕಾರ ಅಂತಃಕರಣದ ಒಳಗೆ ಉಂಟಾಗತ್ತೆ. ಯಾರ ಕಣ್ಣು ನಿರ್ಮಲವಾಗಿದೆ, ಯಾರ ಕಣ್ಣಿನಲ್ಲಿ ಯಾವ ದೋಷವೂ ಇಲ್ಲ, ಅವರಿಗೆ ಮಾತ್ರ ಆ ಸೂರ್ಯಪ್ರಕಾಶ ಚೆನ್ನಾಗಿ ಕಾಣುವಂತೆ ಆ ಬಿಂಬರೂಪಿಯಾದ ಭಗವಂತನನ್ನು ಹೃದಯ ಅನ್ನುವ ಆಕಾಶದ ಒಳಗೆ ಕಾಣಬೇಕು ಅಂತ ಆಸೆ ಇದ್ದರೆ ಅಂತರಂಗದ ಒಳಗೆ, ಆ ಕಣ್ಣಿನ ಒಳಗೆ, ಅಂತಃಕರಣದ ಒಳಗೆ ದೋಷ ಇರಬಾರ್ದು. ಎಲ್ಲರ ಹೃದಯದ ಒಳಗೆ ದೇವರು ಆಲ್ರೆಡಿ ಇದ್ದಾನೆ, ಆಕಾಶದ ಒಳಗೆ ಸೂರ್ಯ ಆಲ್ರೆಡಿ ಇದ್ದಾನೆ. ಆದರೆ ಯಾರಿಗೆ ಕಣ್ಣಲ್ಲಿ ದೋಷ ಇದೆ, ಕುರುಡ, ಅವನಿಗೆ ಹಗಲಾದ್ರೇನು ರಾತ್ರಿ ಆದರೆ ಅವನಿಗೆ ಸೂರ್ಯ ನೋಡಲಿಕ್ಕೆ ಆಗೋದೇ ಇಲ್ಲ. ಎಲ್ಲಿವರೆಗೂ ಕಣ್ಣಿನ ಒಳಗಿನ ದೋಷವನ್ನು ನೀವು ತೊಡೆದು ಹಾಕಿಕೊಳ್ಳುವುದಿಲ್ಲ ಉಪಾಸನಾ ಬಲದಿಂದ, ಅಲ್ಲಿಯ ತನಕ ಸೂರ್ಯನ ಬೆಳಕನ್ನು ಕಾಣುವ ಯೋಗ್ಯತೆ ಅವನಿಗೆ ಹೇಗಿಲ್ಲವೋ ಹಾಗೆ ಅಂತಃಕರಣದ ಒಳಗೆ, ನಮ್ಮೆಲ್ಲರ ಅಂತರ್ಧ್ರುವಾಯ, ನಮ್ಮೆಲ್ಲ ಚೇತನರ ಒಳಗೆ, ಪ್ರಾಣಿ ಪ್ರಪಂಚದ ಒಳಗೆ, ಭೂತ ಪ್ರಪಂಚದ ಒಳಗೆ, ಚೇತನಾತ್ಮಕವಾದ ಈ ಜಗತ್ತಿನ ಒಳಗೆ ತುಂಬೆಲ್ಲ ತುಂಬಿರುವ ಭಗವಂತನನ್ನು ಕಾಣಬೇಕಾದರೆ ಅದು ಅಂತಃಕರಣ ಶುದ್ಧ ಆಗಬೇಕು. ಅದಕ್ಕೆ ದಾಸರಂತಾರೆ, ಅಂತರಂಗದ ಒಳಗೆ ಹರಿಯ ಕಾಣದವ ಹುಟ್ಟು ಕುರುಡನು. ಇದರರ್ಥ ಯಾರಿಗೋ ಹೇಳಿದ್ದಲ್ಲ, ನಮಗೆ. ನಾವೆಲ್ಲ ಕಣ್ಣಿರೋರು ಅಂತ ಅಂದ್ಕೊಂಡಿದ್ದೇವೆ. ಆದರೆ ಕಣ್ಣೇನೋ ಇದೆ, ಆದರೆ ಕಾಣುವ ಕಣ್ಣಲ್ಲ ಅದು. ಏನು ಗೊತ್ತಾ, ಕೆಲವರಿಗೆ ಕಣ್ಣಿದ್ದಾಗೆ ಇರುತ್ತೆ, ಕಾಣಲ್ಲ. ಅವ್ರಿಗೆ ಕಣ್ಣಿದೆ, ಸೈಟ್ ಇಲ್ಲ, ದೃಷ್ಟಿ ಇಲ್ಲ, ಕಣ್ಣಿದೆ, ನೋಡೋಕ್ಕೆ ಗೊತ್ತೇ ಆಗಲ್ಲ ನಿಮಗೆ. ಆಮೇಲೆ ಹೇಳ್ತಾರೆ ಒಳಗೆ ರೆಟಿನ ಒಳಗೇನೋ ಆಗಿಬಿಟ್ಟಿದೆ, ಹೋಗಿಬಿಟ್ಟಿದೆ, ಏನೋ ಹೇಳ್ತಾರೆ. ಬಟ್ ಕಣ್ಣು ಏನಾರು ಆಗಿದೆಯಾ ಅಂದರೆ ಫಸ್ಟ್ ಕ್ಲಾಸ್ ಕಣ್ಣು, ಎಲ್ಲರ ಕಣ್ಣಿಗಿಂತೂ ಚೆನ್ನಾಗಿದೆ, ಆದರೆ ಕಾಣುವ ಯೋಗ್ಯತೆ ಇಲ್ಲ. ಹಾಗಾದರೆ ಏನು ಕಾಣಬೇಕೋ ಅದನ್ನು ಕಾಣ್ತಿಲ್ಲ. ಆದ ಕಾರಣ ಈ ಕಣ್ಣನ್ನು ಕಣ್ಣು ಅಂತ ಕರೆಯಲ್ಲ. ನಿಜವಾದ ಕಣ್ಣು ಯಾವುದು? ಅಂತರಂಗದ ಒಳಗೆ ಹರಿಯ ಕಾಣದವ ಹುಟ್ಟು ಕುರುಡನು. ಕಣ್ಣಿನಿಂದಲೇ ನೋಡೋ ಹರಿಯ, ದಾಸರಂತಾರೆ. ಯಾವ ಕಣ್ಣು? ಒಳಗಣ್ಣಿನಿಂದಲೇ ನೋಡೋ ಮೂರ್ಜಗದ ದೊರೆಯ.
ತುಂಬ ಚೆನ್ನಾದ ಮಾತು. ನೀವು ಒಳಗೆ ಕಂಡಾಗ ಮಾತ್ರ ಹೊರಗೆ ಎಲ್ಲ ಕಡೆ ಕಾಣಲಿಕ್ಕೆ ಸಾಧ್ಯ. ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ಯಾವಾಗ? ಒಳಗೆ ಕಂಡಾಗ. ಪಿಂಡಾಂಡದ ಒಳಗೆ ಕಂಡಾಗ ಗಂಡ ಜಗತ್ತಿನ ಒಳಗೆ ತುಂಬಿದ್ದೆಲ್ಲ ಕಾಣ್ತಾನೆ. ಆದರೆ ಹಾಗಾಗಿ ನಾವು ಕಾಣುವ ಪ್ರಯತ್ನವನ್ನು ಮೊದಲು ಹೊರಗೆ ಮಾಡೋದಲ್ಲ, ಒಳಗೆ ಮಾಡಬೇಕು. ಒಳಗೆ ಕಂಡವ ಎಲ್ಲಿ ನೋಡಿದ್ರೂ ಅವನಿಗೆ ಅದೇ ತದಾಕಾರ ತದ್ಭಿನ್ನ ತದ್ವಾಚ್ಯನಾದ ಭಗವಂತನನ್ನೇ ಕಾಣುವ ಯೋಗ್ಯತೆಯನ್ನು ಪಡ್ಕೊಳ್ತಾನೆ. ಅದಕ್ಕೆ ಕಾರಣವಾದದ್ದು ಹೃದಯದ ಕೊಳೆಯನ್ನು ಕಳ್ಕೊಳ್ಬೇಕು. ಆದರೆ ಆವಾಗ ಮಾತ್ರ ಆ ದೇವರ ದರ್ಶನ ಆಗುತ್ತೆ. ಅದಕ್ಕೆ ಒಂದೇ ದಾರಿ, ಆ ಭಗವಂತನ ಪಾದ ಕಮಲದ ಉಪಾಸನೆ. ಪಾದಕಮಲ ಅಂತಂದರೆ ವಿಷ್ಣು ಪಾದ ಇಟ್ಕೊಂಡು ಚೆನ್ನಾಗಿ ತೊಳೆದು ಪೂಜೆ ಮಾಡೋದು, ಸಾಲಿಗ್ರಾಮ ಪೂಜೆ ಮಾಡೋದು, ಇದು ಅಲ್ಲ ಅಂತ ಅಲ್ಲ. ಆದರೆ ಅದೇ ಅಲ್ಲ. ನಿಜವಾಗಿ ಚರಣ ಅಂತಂದರೆ ಪಾದ. ಯಾರ್ದು ಅಂದರೆ ಅಬ್ಜನಾಭ, ಕಮಲನಾಭನ ಪಾದದ ಸ್ಮರಣೆ, ಸೇವಾ, ಉರುಭಕ್ತಿ, ಎತ್ತರದ ಭಕ್ತಿಯಿಂದ ಮಾಡಬೇಕಂತ. ಅದು ಯಾವುದಂದರೆ ಕಮಲನಾಭ ತಾನೇ ಬರದ ಕಾಗದ. ಕಮಲನಾಭ ಬರದ ಕಮಲನಾಭ ಅಂದರೆ ವೇದವ್ಯಾಸ ದೇವರು. ಅವ್ರದ್ದು ಪಾದ ಅಂದರೆ 4 ಪಾದಗಳಿಂದ ಯುಕ್ತವಾದ ಪದ, ಬ್ರಹ್ಮಸೂತ್ರಗಳು. ಅದನ್ನು ಉರುಭಕ್ತಿಯ ಹೆಚ್ಚಿದ ಭಕ್ತಿಯಿಂದ ನಿತ್ಯದಲ್ಲಿ ಉಪಾಸನೆ ಮಾಡಬೇಕು. ಬ್ರಹ್ಮ ಜಿಜ್ಞಾಸ ಕರ್ತವ್ಯ. ಅದನ್ನು ಮಾಡ್ತಾ ಇದ್ದರೆ ಮಾತ್ರ ನಮ್ಮ ಮಲ ಚೇತೋಮಲಾನಿ, ನಮ್ಮ ಹೃದಯದ ಒಳಗಿರತಕ್ಕಂಥ ಕೊಳೆಯನ್ನು ಕಳೆಯುವ ಶಕ್ತಿ ಆ ಪದಗಳ ಚಿಂತನೆಗಿದೆ. ಅದನ್ನು ಚೆನ್ನಾಗಿ ಮಾಡಿದಾಗ ಅವನಿಗೆ ಭಗವಂತನ ಪಾದಾರವಿಂದದಲ್ಲಿ ನಿರ್ವ್ಯಾಜವಾದ ನಿಶ್ಚಲವಾದ ಭಕ್ತಿ ಬಂದು ಹೃದಯ ಕೊಳೆಯನ್ನು ಕಳೆದು ಅಲ್ಲೇ ಇರುವ ಆ ಭಗವಂತನ ನೋಡುವ ಯೋಗ್ಯತೆಯನ್ನು ಅವನು ಪಡಿತಾ ಇದ್ದಾನೆ. ಪಿಪ್ಪಲಾಯನರಿಗೆ ಆ ರಾಜ ಕೇಳಿದ್ದು, ನನಗೆ ಭಗವಂತನ ಹಿರಿಮೆಯನ್ನು ವರ್ಣನೆ ಮಾಡಿರಿ ಅಂತ. ಅವರು ದೊಡ್ಡದೆಲ್ಲ ಹೇಳಿ ಕಡೆಗಂದರು, ಅದು ಹೇಳಿದ್ರೆ ಅರ್ಥ ಆಗುವಂಥದ್ದಲ್ಲಪ್ಪ. ಲಕ್ಷ್ಮೀ ಹೇಳಿದ್ರು, ಕೆಲವರು ಅಂತಾರೆ ಇವ್ರು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಅವ್ರು ಹೇಳಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನು ಕೆಲವರು ಹಂಗೆ ಅಂತಾರೆ, ನಮ್ಗೆ ಇವ್ರು ಹೇಳಿದ್ದು ಯಾಕೋ ಅರ್ಥ ಆಗಲ್ಲ ನೋಡಿ, ಅವ್ರು ಹೇಳಿಬಿಟ್ರೆ ನಮ್ಮ ಫಸ್ಟ್ ಕ್ಲಾಸ್ ಅರ್ಥ ಆಗ, ಯಾರು ಹೇಳಿದ್ರು ಅರ್ಥ ಆಗಲ್ಲ ಅಂತ. ಪಿಪ್ಪಲಾಯನರಂತಾರೆ ಸ್ವಯಂ ಲಕ್ಷ್ಮೀ ಯಾವ ಭಾಷೆಯಲ್ಲಿ ಹೇಳ್ತಾ ಇದ್ದಾಳು, ಸಣ್ಣ ಪುಟ್ಟದಲ್ಲ ಅವ್ರದ್ದು ಉಪನ್ಯಾಸ, ವೇದದಲ್ಲೇ ಹೇಳ್ತಿರ್ತಾಳೆ. ಸಮಗ್ರ ವೇದ ಆ ಲಕ್ಷ್ಮೀ ಹಾಡುವ ಹಾಡದು. ಅವಳುವೇ ಹೇಳುವಾಗಲೇ ಪೂರ ಪರಿಪೂರ್ಣವಾಗಿ ತಿಳ್ಕೊಳ್ಳಿಕ್ಕಾಗಲಿಲ್ಲ, ಅವಳು ಹೇಳೋದು ಎಲ್ಲರಿಗೂ ಅರ್ಥವಾಗೋಲ್ಲ. ಹಾಗಾಗಿ ಆ ಭಗವಂತನ ಅನುಭವದಿಂದ ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅನುಭವ ಅಂದರೆ ಹೃದಯದ ಒಳಗೆ ನೋಡಬೇಕು. ಹೃದಯದಲ್ಲಿ ನೋಡಬೇಕು ಅಂತ ಆಸೆ ಇದ್ದರೆ ಆ ಭಗವಂತನ ಪಾದ ಕಮಲದ ಸೇವೆಯನ್ನು, ಉರುಭಕ್ತಿಯ ಎತ್ತರದ ಭಕ್ತಿ, ವಿಷ್ಣೋರತ್ಯುತ್ತಮತ್ವಾತ್ ಅಖಿಲ ಗುಣಗಣೈ, ಈ ಎಲ್ಲ ಗುಣಗಳಿಂದ, ಹಿಂದೆ ಹೇಳಿದ್ರೆ ಅಸ್ತಿತ್ಯುದ್ಭವ, ಈ ಎಲ್ಲ ಗುಣಗಳಿಂದ ಅಖಿಲ ಗುಣಗಣೈ ವಿಷ್ಣೋರತ್ಯುತ್ತಮತ್ವಾತ್ ತತ್ರ ಭಕ್ತಿಂ ಗರಿಷ್ಠಾಂ. ಎಲ್ಲ ದೇವತೆಗಳಲ್ಲಿ ಭಕ್ತಿ ಮಾಡಬೇಕಾದ್ರೆ ಭಗವಂತನಲ್ಲಿ ಮಾಡುವಷ್ಟು ಭಕ್ತಿ ಮತ್ತೊಬ್ಬರಲ್ಲಿ ಮಾಡಲಿಕ್ಕಿಲ್ಲ. ಒಂದು ಎತ್ತರದ ಭಕ್ತಿಯನ್ನು ಮಾಡಬೇಕು. ಅದೇ ಉರುಭಕ್ತಿಯ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಆ ಭಗವಂತನ ಪಾದ ಕಮಲವನ್ನು ಉರುಭಕ್ತಿ ಅಂದರೆ ಅದು ಸಂಡೇ ಮಾಡಿದ ಭಕ್ತಿಗಿಂತಲೂ ಮಂಡೇ ಜಾಸ್ತಿ ಬರಬೇಕು, ಮಂಡೇಗಿಂತಲೂ ಮಂಗಳವಾರ ಜಾಸ್ತಿ ಬರಬೇಕು. ಹಿಂಗೆ ಬರ್ತಾ ಇರಬೇಕು. ನಮ್ಗೆ ಹಂಗಾಗಲ್ಲ. ಸಂಡೇ ರಜಾ ಇರುತ್ತಲ್ಲ, ಭಾರೀ ಭಕ್ತಿ, ಇದು ದೀಪ ಎಲ್ಲ ಹಚ್ಕೊಂಡೆ, ಮಂಡೇ ಓಡೋಬೇಕಲ್ಲ, ಅವಾಗ ಸ್ವಲ್ಪ ಕಮ್ಮಿ ಆಗುತ್ತೆ. ನಿನ್ನೆ ಮಾಡಿದ್ವಲ್ಲ ಅಂತ ಇನ್ನು ಮಂಗಳವಾರ ಇನ್ನೊಂಚೂರು ಕಡಿಮೆ ಆಗುತ್ತೆ. ನಮ್ಮದು ಉರುಭಕ್ತಿಯ ಅಲ್ಲ, ಕಿರುಭಕ್ತಿಯ. ಸ್ವಲ್ಪ ಇವತ್ತಿದ್ದಾಗ ನಾಳೆ ಇಲ್ಲ, ನಾಳೆ ಇದ್ದಾಗ ನಾವು ಒಂದೊಂದು ಸತಿ ಪುರಾಣ ಕೇಳುವ ಮಾತ್ರ ಭಕ್ತಿ ಜಾಸ್ತಿ ಆಗಿಬಿಟ್ಟಿರುತ್ತೆ. ಅದು ವೋಲ್ಟೇಜ್ ಜಾಸ್ತಿ ಆಗಿ ಬ್ರೈಟಾಗಿ ಬಂದು ಆಮೇಲೆ ಡೌನ್ ಆಗುವ ಹಾಗೇ ಹೋಗಿಬಿಡುತ್ತೆ. ಉರುಭಕ್ತಿಯ ಇವತ್ತಿಗಿಂತೂ ನಾಳೆಗಿಂತಲೂ ನಾಡಿದ್ದು ನಿರಂತರ ಆ ಭಕ್ತಿಯಲ್ಲಿ ವೃದ್ಧಿ ಆಗ್ತಾ ಹೋಗಬೇಕು. ದಿನೇ ಆ ಭಗವಂತನ ಪಾದಕಮಲದಲ್ಲಿ ಹೆಚ್ಚಾದ ನಂಬಿಕೆ ಬಂದು ಉರುಭಕ್ತಿಯಿಂದ ಮಾಡಿದಾಗ ಮಾತ್ರ ಹೃದಯಾಕಾಶದಲ್ಲಿರುವ ಬಿಂಬರೂಪಿಯಾದ ಭಗವಂತ ಅವನನ್ನು ಕಾಣಲಿಕ್ಕೆ ಸಾಧ್ಯ. ಬೇರೆ ಇನ್ಯಾವ ದಾರಿಯಿಂದಲೂ ಅವನು ನೋಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಎಷ್ಟು ಹೇಳಿದ್ರೂ ಕಡಿಮೆ ಹೇಳ್ಬೋದು ಭಗವಂತನ ಮಹಿಮಾ. ಅವನು ದೊಡ್ಡವ ಅಂತ ನಾ ಎಷ್ಟು ಹೇಳಿದ್ರೂ ಕಡಿಮೆ. ನಿನ್ನ ಅನುಭವಕ್ಕೆ ಬಂದಾಗ ಮಾತ್ರ ದೊಡ್ಡದು. ಆದ್ದರಿಂದ ನೀನು ಅನುಭವಕ್ಕೆ ತಂದುಕೋ. ಹೇಗೆ ಅನುಭವಕ್ಕೆ? ಆ ಭಗವಂತನ ಪಾದಕಮಲ ಭಕ್ತಿಯನ್ನು, ಪೂಜೆಯನ್ನು ನಿರಂತರವಾಗಿ ಹೆಚ್ಚಾದ ಭಕ್ತಿಯಿಂದ ಮಾಡು. ಅವನ ಅಂತರಂಗದ ಒಳಗೆ ಕಾಣ್ತಾನೆ. ಕಂಡಾಗ ನಿನ್ನ ಅನುಭವಕ್ಕೆ ಬರ್ತಾವೆ. ಎಷ್ಟು ದೊಡ್ಡವ ಹೇಳಲಿಕ್ಕೆ ಸಾಧ್ಯ. ಜಿಲೇಬಿ ತಿನ್ನೋರನ್ನ ನೀವು ಕೇಳ್ಬೋದು ಹೇಗಿದೆ ಅಂತ, ಅವರು ಒಂದೇ ಹೇಳ್ಬೋದು. ಏನು ಹೇಳ್ಬೋದು? ಸೀಗಿದೆ ಅಂತ ಹೇಳ್ಬೋದು. ಅಲ್ಲ, ಹೇಗಿದೆ ಹೇಳಿ?
ಸೀಗಿದೆ ಅಂತ ಹೇಳ್ಬೋದೇ ವಿನ ಇನ್ನು 3-4 ಸತಿ ಕೇಳಿದ್ರೆ ನೀನು ಅವ್ನು ತಿಂದು ನೋಡಿ ಗೊತ್ತಾಗುತ್ತೆ ಅಂತಾರಲ್ಲ. ಹಾಗೆ ಭಗವಂತ ಹೇಗಿದ್ದಾನೆ ಅಂದರೆ ಒಂದು 3-4 ಗುಣ ಹೇಳ್ಬೋದೇ ವಿನ ಎಷ್ಟು ಹೇಳಿದ್ರು ಅದು ಹೀಗೆ ಅಂತ ಹೇಳಲಿಕ್ಕೆ ಇಂಥದ್ದು ಒಂದು ವಸ್ತುನೇ ಇಲ್ಲ. ಎಂಥದ್ದು? ಭಗವಂತನಂತಹ ಒಂದು ವಸ್ತು. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್. ಇಡೀ ಜಗತ್ತಿನ ತುಂಬೆಲ್ಲ ಹುಡುಕಿದ್ರು ಆ ಭಗವಂತನಿಗೆ ಸಮಾನರಾದ ಉತ್ತಮರಾದ ಇನ್ನೊಂದು ವಸ್ತುವೇ ಇಲ್ಲ. ಆದ ಕಾರಣ ಅವನನ್ನು ಏನು ಅಂತ ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನೀನು ಅನುಭವಕ್ಕೆ ತಂದುಕೋ ಆಗ ಗೊತ್ತಾಗುತ್ತೆ ಅಂತ ಕೆಲವು ಮಾತ್ರ ಆ ಸಂದರ್ಭದಲ್ಲಿ ಹೇಳ್ತಾರೆ. ಇಷ್ಟಾದ ಮೇಲೆ ಮತ್ತೆ ರಾಜ ಕೇಳ್ತಾನೆ, ಕರ್ಮಯೋಗಂ ವದತನಃ ಪುರುಷೋ ಏನ ಸಂಸ್ಕೃತ ವಿಧೂಯೇ ಹ್ಯಾಶು ಕರ್ಮಾಣಿ ನೈಷ್ಕರ್ಮ್ಯಂ ವಿಂದತೆ ಪರಂ. ನನಗೆ ಕರ್ಮದ ಯೋಗ, ಅದರ ಸ್ವರೂಪ ಅದನ್ನು ತಿಳಿಸ್ಕೊಡಿ ಅಂತ ಕೇಳ್ತಾನೆ. ಕರ್ಮಯೋಗ ಅಂತ ನೋಡಿ ತುಂಬ ಚೆನ್ನಾಗಿದೆ. ಕರ್ಮಕ್ಕೆ ಬಂಧಕ ಶಕ್ತಿ ಇದೆ. ಏನೇ ಕರ್ಮ ಮಾಡಿ, ನೀವು ಯಾವುದೇ ಕರ್ಮ ಅಲ್ಲ ನಾ ಏನು ಮಾಡಲ್ಲ ಅಂತಂತೂ ಅನ್ನೋ ಹಂಗಿಲ್ಲ, ಮಾಡಲೇಬೇಕು. ನಿಮ್ಮಿಂದ ನಡೆಯುವ ಎಲ್ಲ ಕರ್ಮಗಳು ಕೂಡ ಅದು 2 ರಿಸಲ್ಟ್. ಯಾವುದೇ ಕರ್ಮ ಮಾಡಿ 2 ಬರೋದು ಅದಕ್ಕೆ. ಇಲ್ಲ ಪುಣ್ಯ ಬರುತ್ತೆ, ಇಲ್ಲ ಪಾಪ ಬರುತ್ತೆ. ಈ 3ನೇ ದಿನ ಬರೋದಿದೆಯಾ? ಯಾವುದೇ ಒಂದು ಕರ್ಮ ಮಾಡಿದ್ರು ಏನು ಬರಬಹುದು? ಇಲ್ಲ ಕರ್ಮ, ಇಲ್ಲ ಪುಣ್ಯ, ಇಲ್ಲ ಪಾಪ. ಪ್ರಾಬ್ಲಮ್ ಏನು ಗೊತ್ತಾ? ಪುಣ್ಯ ಬಂದರೂ ಪ್ರಾಬ್ಲಮ್ಮೇ, ಪಾಪ ಬಂದರೂ ಪ್ರಾಬ್ಲಮ್. ಯಾಕೆಂದರೆ ನಾವು ಭಗವಂತನ ಅರಮನೆಗೆ ಹೋಗಬೇಕಾದ್ರೆ ಪುಣ್ಯ ಪಾಪೇ ವಿಧೂಯ ನಿರಂಜನಂ ಪರಮಂ ಸಾಮ್ಯಂ ಉಪೈತಿ. 2 ಬಿಟ್ಟೇ ಹೋಗ್ಬೇಕಂತ, ಯಾವುದೂ ಇಟ್ಕೊಂಡು ಹೋಗ್ಲಿಕ್ಕಿಲ್ಲ. ಪುಣ್ಯ ಬಂದರೆ ಸ್ವರ್ಗ, ಪಾಪ ಬಂದರೆ ನರಕ. ಅದೇನೆಂದರೆ ಸ್ವರ್ಗಕ್ಕೆ ಹೋದು ಇಲ್ಲ ನರಕಕ್ಕೆ ಹೋದು. ಸ್ವರ್ಗಕ್ಕೆ ಹೋದವರು ವಾಪಸ್ ಎಲ್ಲಿ ಬರಬೇಕು? ಇಲ್ಲೇ. ನರಕಕ್ಕೆ ಹೋದವರು ಎಲ್ಲಿ ಬರಬೇಕು? ಇಲ್ಲೇ. ಮತ್ತು ಈ ಸ್ವರ್ಗ ನರಕ ಬಿಟ್ಟು ಭಗವಂತನ ಬಳಿಗೆ ಹೋಗೋದೇ ಹಾಗೆ. ಈ ಕರ್ಮ ಬಿಡೋ ಹಾಗಿಲ್ಲ. ಈ ಕರ್ಮದಿಂದ ಬಂದ ಫಲ ನಮ್ಮನ್ನು ಬಿಡಲ್ಲ. ಇಲ್ಲ ಸ್ವರ್ಗಕ್ಕೆ ಹಾಕತ್ತೆ, ಇಲ್ಲ 2 ಆದಮೇಲೆ ಇಲ್ಲೇ. ಈ ನಮ್ಮಲ್ಲೆಲ್ಲ ನಿಮಗೂ ಎಲ್ಲ ಇರಬೇಕು. ನಾವೆಲ್ಲ ಸ್ಕೂಲಲ್ಲಿ ಸರಿಗೆ ಓದದೇ ಇದ್ದರೆ ನಮ್ಮ ಟೀಚರ್ ನಮ್ಮನ್ನು ಬೈಯೋರು. ಅವರು ಬೈಯಾಗಿ ಹೇಳೋರು, ನಿನ್ನ SMS ಬಸ್ಗೆ ಹತ್ತಿಸ್ಬಿಡ್ತೀನಿ ಅಂತ. ಅದು ಯಾವುದೋ ಟೂರ್ ಹೋಗೋ ಬಸ್ಸಲ್ಲ. SMS ಅಂದರೆ ಸೆಪ್ಟೆಂಬರ್ ಮಾರ್ಚ್ ಸೆಪ್ಟೆಂಬರ್, ಅದು ಹತ್ಬಿಟ್ರೆ ಬಸ್ಸು ಪಾಸೇ ಇಲ್ಲ. ಅಂದರೆ ಮಾರ್ಚ್ ಎಕ್ಸಾಮು ಫೇಲ್ ಆದರೆ ಯಾವ ಬಸ್ ಕಟ್ಟುವೆ? ಸೆಪ್ಟೆಂಬರ್ ಫೇಲ್ ಆದರೆ ಮತ್ತೆ ಯಾವುದು? ಇದು SMS ಬಸ್ಸು. ನಾವು ಈ ಸ್ವರ್ಗ ಇಲ್ಲ ನರಕ ಇಲ್ಲ ಭೂಮಿ, ಇದೊಂದು ಬಸ್ಸು. ಸ್ವರ್ಗ ನರಕ ಭೂಮಿ, ಇಲ್ಲ ಸ್ವರ್ಗ ಇಲ್ಲ ನರಕ ಇಲ್ಲ ಭೂಮಿ. ಈ ಬಸ್ ಹತ್ಬಿಟ್ರೆ ಮೋಕ್ಷದ ಬಸ್ಗೆ ಹೋಗೋದು ಯಾವಾಗ? ಹೋಗೋಕ್ಕೆ. ಹಾಗಾದರೆ ಕರ್ಮ ಮಾಡಿರಬೇಕು, ಆದರೆ ಉಪಾಯವಾಗಿ ಮಾಡಬೇಕು. ಜೋರೆಲ್ಲ ಮಾಡಬಾರ್ದು. ಜೋರು ಮಾಡಿದ್ರೆ ಸಿಕ್ಕಾಕೊಂಡ್ಬಿಡ್ತೀರಿ. ಕೆಲವರು ಹೇಳ್ತಾರೆ ಹೋಗಿ ಕೆಲಸ ಸುಮ್ಮನೆ ಸೈಲೆಂಟಾಗಿ ಕೆಲಸ ಮಾಡ್ಕೊಂಬ ಅಂತ ಹೇಳ್ತಾರೆ. ಜೋರು ಮಾಡೋಕ್ಕೆ ಹೋಗಿ ಜೋರು ಮಾಡಿದ್ರೆ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಲ್ವಾ. ಇವತ್ತಷ್ಟೇ ಈ ಲಾಕ್ಡೌನ್ ಟೈಮಲ್ಲಿ ಯಾವುದೂ ಜೋರು ಮಾಡಬಾರ್ದು. ಇಲ್ಲ ನಿಮ್ಮ ಸೈಲೆಂಟಾಗಿ ಏನು ದಾನ ಧರ್ಮ ಪೂಜಾ ಪುನಸ್ಕಾರ ಎಲ್ಲ ಸ್ವಲ್ಪ ಇರು. ಸುಮ್ಮ ಗುಂಪು ಕೂಡಿಸ್ಬಿಟ್ಟು ಬಾರು ಜೋರು ಮಾಡಿ ಫೇಮಸ್ ಮಾಡಿದ್ರೆ ಹಿಡ್ಕೊಂಡು ಒಳಗೆ ಹಾಕ್ಬಿಡ್ತಾರೆ ಅಲ್ವಾ. ಇದು ಯೋಗ ಅಂದರೆ ಕೃಷ್ಣ ಪರಮಾತ್ಮ ಅದಕ್ಕೆ ಉತ್ತರ ಕೊಡ್ತಾ ಅವನು ಹೇಳಿದ್ದಾನೆ. ಯೋಗ ಅಂದರೆ ಯೋಗ ಕರ್ಮಸು ಕೌಶಲಂ. ಯೋಗ ಅಂದರೆ ಬೇರೆ ಏನಿಲ್ಲ. ಯಾವ ಕರ್ಮವನ್ನು ಹೇಗೆ ಮಾಡಿದ್ರೆ ಭಗವಂತ ಪ್ರೀತನಾಗ್ತಾನೆ ಅಂತ ತಿಳ್ಕೊಂಡು ಮಾಡಿ. ಕರ್ಮದ ಪರ್ಫೆಕ್ಷನ್ ಅಂದರೆ ಏನು? ದೇವರಿಗೆ ಪ್ರೀತಿ ಆಗ ನೀವು ಮಾಡೋ ಕರ್ಮ ದೇವರಿಗೆ ಪ್ರೀತಿ ಆಗುವ ಹಾಗೆ ಮಾಡಿಬಿಟ್ರೆ ಆಯಿತು. ಆಚಾರ್ಯ ದೇವ್ರನ್ನ ಪ್ರೀತಿ ಮಾಡಿಸೋ ಹಾಗೆ ನಮಗೆ ಕರ್ಮ ಮಾಡಲಿಕ್ಕೆ ಬರುತ್ತಾ? ಹಾಗೇನಿಲ್ಲ ರೀ. ಯಾರಿಗೂ ದೇವ್ರಿಗೆ ಪ್ರೀತಿ ಮಾಡೋಷ್ಟು ಟಾಪಲ್ಲಿ ಮಾಡಲಿಕ್ಕೆ ಬರೋಲ್ಲ. ಆದರೆ ಏನು ಗೊತ್ತಾ, ನೀವು ಮಾಡುವಾಗ ಭಗವಂತ ನೀನು ಪ್ರೀತನಾಗು ಅಂತ ತುಂಬ ಪ್ರಾರ್ಥನೆ ಮಾಡಿ ಮಾಡಬೇಕಷ್ಟೆ, ಇನ್ನೇನಿಲ್ಲ. ಸ್ವಾಮಿ ನಮ್ಮ ಯೋಗ್ಯತೆ ಇದು, ನೀನು ಪ್ರೀತನಾದರೆ ಉಂಟು, ಇಲ್ಲದಿರಿಲ್ಲ. ನಿನ್ನ ಜೋರ್ಗೀರು ಮಾಡುವ ಯೋಗ್ಯತೆ ನನಗಿಲ್ಲ, ನಿನ್ನ ಲೆವೆಲ್ ಕೊಡುವ ಯೋಗ್ಯತೆಯು ನನಗಿಲ್ಲ. ಏನಿದೆ ಕೈ ಮುಗಿತೀನಿ ಅಂತ ಪ್ರೇರಣೆಯ ಪ್ರೀತ್ಯರ್ಥಂ, ಭಗವಂತನ ಪ್ರೇರಣೆಯಿಂದ ಭಗವಂತನ ಪ್ರೀತಿಗಾಗಿ ಮಾಡ್ತೇನೆ ಅಂತ ಮಾಡಿಬಿಟ್ರೆ ಸಾಕು. ಅಲ್ಲಾಚಾರ ನಾವು ಅಂದ್ಕೊಂಡು ಮಾತ್ರಕ್ಕೆ ದೇವರು ಪ್ರೀತನಾಗ್ಬಿಡ್ತಾನೆ? ಆಗ್ತಾನೆ. ದೇವರು ಪ್ರೀತನಾಗಬೇಕಾದ್ರೆ ದೇವರಂತಾನೆ, ಮಧ್ವಾಚಾರ್ಯ ಬೆರಳು ನೋಡ್ಕೊಂಡು ಬಿಡಿ. ಆ ಬೆರಳಲ್ಲಿ ಅವ್ರು 2 ಹೇಳ್ತಾ ಇದ್ದ. ನಿಮಗೆ 2 ಇಲ್ಲ ಅಂದರೆ ನೀವು ಮಾಡೋ ಕರ್ಮದಿಂದ ಭಗವಂತ ಪ್ರೀತನಾಗ್ತಾನೆ. ಯಾವುದು? ನಿರಾಶಿ ನಿರ್ಮಮೋ ಭೂತ್ವ. ಅಹಂಕಾರ ಇರಬಾರ್ದು, ಮಮಕಾರ ಇರಬಾರ್ದು. ಆಶಾ ನಿರಾಶಿ, ಕರ್ಮ ಮಾಡುವಾಗ ಆಶೆ ಬಿಟ್ಟು ಕರ್ಮ ಮಾಡು, ಮಮಕಾರ ಬಿಟ್ಟು ಕರ್ಮ ಮಾಡು. ಮಮಕಾರ ಬಿಡೋದು ಅಂದರೆ ಏನಿಲ್ಲ, ನಾ ಮಾಡ್ತಾ ಇಲ್ಲ
ನನ್ನೊಳಗೆ ತತ್ವಾಭಿಮಾನಿಗಳ ದ್ವಾರ ಪ್ರಾಣದೇವರು ಈ ಕರ್ಮವನ್ನು ಮಾಡಿ ಅದೇ ದೇಹದ ಒಳಗಿರುವ ಸರ್ವೋತ್ತಮನಾದ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಅವರೇ ಕರ್ಮ ಮಾಡಿದ್ದು, ಫಲನೂ ಅವ್ರದ್ದೇ, ಕರ್ಮನೂ ಅವ್ರದ್ದೇ. ನಂದೇನದು ಸ್ವಾಮಿ, ನಿಂದೇ ಇದೆಲ್ಲ. ಹೀಗೆ ಮಾಡಿದ್ರಿ ಅಂತಾದರೆ ಆ ಕರ್ಮಕ್ಕೆ ಯೋಗ ಅಂತ ಕರೀತಾ ಇದ್ದಾರೆ. ಇಂತಹ ಯೋಗ ಕರ್ಮಯೋಗಂ ವದತ. ನಂಗೆ ಹೇಳ್ರಿ, ಅವನಂತಾನೆ ಯಾವ ಕರ್ಮ ಹೇಗೆ ಮಾಡಿದರೆ ಆಶು ವಿಧೂಯೇ ಕರ್ಮಾಣಿ ನೈಷ್ಕರ್ಮ್ಯಂ ವಿಂದತೆ ಪರಂ. ನೈಷ್ಕರ್ಮ್ಯವನ್ನು ಹೊಂದಬೇಕು. ನೈಷ್ಕರ್ಮ್ಯ ಅಂದರೆ ಮೋಕ್ಷ. ಅದನ್ನು ಹೊಂದಬೇಕಾದರೆ, ಕರ್ಮದ ಬಂಧನದಿಂದ ಕಳ್ಕೊಳ್ಬೇಕು ಅಂತಾದರೆ ಕರ್ಮ ಯೋಗದ ಸ್ವರೂಪ ಅದು ಹೇಗೆ ಮಾಡಬೇಕು ಅದನ್ನು ಹೇಳಿ. ಈ ಪ್ರಶ್ನೆ ಕೇಳಿ ಇನ್ನೊಂದು ಪ್ರಶ್ನೆ ಮತ್ತೆ ಹೇಳ್ತಾನೆ. ಇದು ನಾನು ನಿಮ್ಮ ಹತ್ರ ಮೊದಲ ಟೈಮ್ ಕೇಳಿದ್ದಲ್ಲ ಅಂತಾರೆ. ಆ 9 ಜನ ಋಷಿಗಳಿಗೆ ಮೊದಲು ಹೇಳ್ತಾ ಇದ್ದಾನೆ, ಈ ಪ್ರಶ್ನೆ ನನಗೆ ಯಾವತ್ತಿಂದೋ ಕಾಡ್ತಾ ಇತ್ತು, ನಮ್ಮಪ್ಪನ್ನೇ ಕೇಳಿದೆ, ಆದರೆ ನಮ್ಮಪ್ಪ ಹೇಳಲಿಲ್ಲ. ಬ್ರಹ್ಮಮಾನಸ ಪುತ್ರರು ಅಲ್ಲಿದ್ದರು, ಸನಕಾದಿ ಮುನಿಗಳು. ನಮ್ಮ ತಂದೆ ಇಕ್ಷ್ವಾಕು ಮಹಾರಾಜ, ಅವರು ಇರುವಾಗ ಸನಕಾದಿ ಬ್ರಹ್ಮದೇವರ ಮಕ್ಕಳಿದ್ದರು. ಅವ್ರನ್ನೂ ಕೇಳಿದೆ, ಆದರೆ ನಾನು ಕೇಳಿದ್ದಕ್ಕೆ ಅವ್ರು ಏನೂ ಹೇಳಲೇ ಇಲ್ಲ. ಅವ್ರು ಯಾಕೆ ಹೇಳಿಲ್ಲ ಉತ್ತರ ಅದನ್ನು ನೀವು ಹೇಳಿ ಅಂತ. ಅವ್ರು ಯಾಕೆ ಉತ್ತರ ಹೇಳಿಲ್ಲ ಅಂತ ಇವ್ರು ಹೆಂಗೆ ಹೇಳೋದು? ಹೇಳ್ತಾ ಇರೋದು ಇವನು ಕೇಳ್ತಾ ಇದ್ದಾನೆ. ನಾನು ನಮ್ಮ ತಂದೆ ಸನ್ನಿಧಾನಕ್ಕೆ ಬ್ರಹ್ಮದೇವರ ಮಕ್ಕಳಾದ ಸನಕಾದಿಗಳು ಬಂದಿದ್ದರು. ಆ ಸಂದರ್ಭದಲ್ಲಿಯೂ ಕೂಡ ಕರ್ಮಯೋಗದ ಬಗ್ಗೆ ನಾನು ಅವರನ್ನ ಕೇಳಿದೆ. ನಾ ಕೇಳಿದ್ರೆ ಅವರು ಉತ್ತರವೇ ಕೊಡಲಿಲ್ಲ. ಯಾಕೆ ನನಗೆ ಉತ್ತರ ಕೊಡಲಿಲ್ಲ ಅದನ್ನು ಹೇಳಿ ಅಂತ. ಇದು ಈ ಪ್ರಶ್ನೆಗೆ ಈ 9 ಜನರ ಒಳಗೆ ಆವಿರ್ಹೋತ್ರ ಅನ್ನುವಂತಹ ಅವಧೂತರು ಉತ್ತರವನ್ನು ಕೊಡ್ತಾರೆ. ಮೊದಲು ಕರ್ಮಯೋಗವನ್ನು ತಿಳಿಸಿ ಸನಕಾದಿಗಳು ನಿಂಗೆ ಯಾಕೆ ಹೇಳಲಿಲ್ಲ ಅಂತ ಕಡೆಯಲ್ಲಿ ಹೇಳ್ತಾರೆ. ಯಾಕೆ ಹೇಳಲಿಲ್ಲ ಅಂದರೆ ಹೇಳೋದಷ್ಟು ಸುಲಭ ಅಲ್ಲ, ಇದು ಎಲ್ಲರಿಗೆ ಅರ್ಥ ಮಾಡಿಸೋದು ಕಷ್ಟ ಅಂತ ಹೇಳಲಿಲ್ಲ ಅಂತ. ಅಲ್ಲ, ಅವರಿಬ್ಬರ ಸಂವಾದದಲ್ಲೇ ಇದು ಹೇಳೋದು ಕಷ್ಟ ಅಂತ ಹೇಳಲಿಲ್ಲ ಅಂದಮೇಲೆ ನಿಮ್ಮ ಸಂವಾದದಲ್ಲಿ ಇನ್ನೆಟ್ಟು ಕರ್ಮದ ಬಗ್ಗೆ ಹೇಳ್ಬೋದು? ಸಾಧ್ಯ ಇಲ್ಲ. ಆದರೂ ಕೂಡ ಹೇಳ್ತೇನೆ ಅಂತ ಆವಿರ್ಹೋತ್ರರು ಹೇಳ್ತಾ ಇದ್ದಾರೆ. ಕರ್ಮ ಅಕರ್ಮ ವಿಕರ್ಮೇತಿ ವೇದವಾದೋ ನ ಲೌಕಿಕ ವೇದಸ್ಯ ಈಶ್ವರಾತ್ಮತ್ಪಾತ್ರ ಮುಖ್ಯಂತಿ ಸೂರಯಃ. ವಿಹಿತ ನಿಷಿದ್ಧ ಇವೆಲ್ಲ ಕರ್ಮ ಅಕರ್ಮ ವಿಕರ್ಮ, ಇದು 3. ಇದು ಲೌಕಿಕ ಅಲ್ಲ. ನಾವು ಕರ್ಮ ವಿಕರ್ಮ ಅಕರ್ಮ ಇದೆಲ್ಲ ನಾವು ಲೌಕಿಕದಲ್ಲಿ ಮಾತಾಡುವಂತಹ ಮಾತಲ್ಲ. ಇದು ವೇದವಾದ, ಇದು ವೇದ ಪುರುಷನ ಮಾತು. ಲೌಕಿಕ ಅಲ್ಲ ಅಂದರೆ ಇದು ಎಲ್ಲರಿಗೆ ತಿಳಿಯೋಲ್ಲ. ವೇದವು ಕೂಡ ಮುಖ್ಯವಾಗಿ ಭಗವಂತನ ಬಗ್ಗೆ ಹೇಳಲಿಕ್ಕೆ ಹೊರಟಿದೆ. ಈ ಕರ್ಮದ ಬಗ್ಗೆನೇ ಜಾಸ್ತಿ ಆಗಿಬಿಟ್ರೆ ದೇವರನ್ನೆಲ್ಲಿ ಮರ್ತೋಗುತ್ತೆ ಅಂತ ಹೇಳಿ ಅದರ ಬಗ್ಗೆ ಜಾಸ್ತಿ ಹೇಳಲಿಕ್ಕೆ ಹೋಗಿಲ್ಲ. ಏನಂದರೆ ಅಕರ್ಮ ಅಂದ್ರೇನು, ವಿಕರ್ಮ ಅಂದ್ರೇನು? ಕರ್ಮ ಅಂದರೆ ಏನಿಲ್ಲ, ವೇದದಲ್ಲಿ ಏನು ಹೇಳುತ್ತೋ ಅದನ್ನು ಹಾಗೆ ಚಾಚು ತಪ್ಪದೆ ನಡ್ಕೊಳ್ಳೋದೇ ಕರ್ಮ. ವಿಕರ್ಮ ಅಂದರೆ ವಿರುದ್ಧವಾದ ಕರ್ಮ, ಯಾವುದು ಮಾಡಬೇಡ ಅಂತ ಹೇಳುತ್ತೆ ಅದನ್ನು ಮಾಡೋದು. ಅದು ನಸುರಾಂ ಪಿಬೇತ, ಕುಡಿಬೇಡ, ಅದನ್ನು ಮೊದಲೇ ಓಪನ್ ಮಾಡ್ತೀವಿ ಅಂತ. ಯಾವುದು ಬೇಡ ಅದನ್ನು ಮಾಡಿದ್ರೆ ವಿಕರ್ಮ. ಅಕರ್ಮ ಅಂದರೆ ಹೇಳಿದ್ದನ್ನು ಮಾಡಲ್ಲ. ನಾನು ಯಾವಾಗಲೂ ಹೇಳಿರ್ತೀನಿ ನನ್ನ ಉಪನ್ಯಾಸದಲ್ಲಿ, ಈ ಆಚಾರರು ಅನಾಚಾರರು ದುರಾಚಾರರು ಅಂತ 3 ಥರ ಇರೋದು. ಆದರೆ ನಾವು ಯಾರನ್ನೂ ಬೇರೆ 2 ಹೆಸರು ಕರೆಯಲ್ಲ, ಎಲ್ಲರನ್ನೂ ಒಂದೇ ಹೆಸರು ಆಚಾರ್ಯ ಅಂತೀವಿ. ಆಚಾರ ಅಂದರೆ ಯಾರು, ಅನಾಚಾರ ಅಂದರೆ ಯಾರು, ದುರಾಚಾರ ಅಂದರೆ ಯಾರು? ಆಚಾರ ಅಂದರೆ ಆಚರಣೆಯಲ್ಲಿ ತಂದುಕೊಂಡವ. ಶಾಸ್ತ್ರದಲ್ಲಿ ವೇದದಲ್ಲಿ ಶ್ರುತಿ ಸ್ಮೃತಿ ಹರೇರಾಜ್ಞ, ಅದರಲ್ಲಿ ಹೇಳಿದ್ದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಇದು ವೇದದಲ್ಲಿ ಹೇಳಿದೆ, ಇದನ್ನು ಮಾಡಿದ್ರೆ ಈ ಫಲ ಬರುತ್ತೆ ಅಲ್ಲ ಒಂದು, ಇದು ವೇದದಲ್ಲಿ ಹೇಳಿದೆ, ಇದನ್ನು ಮಾಡಿದ್ರೆ ಭಗವಂತ ಪ್ರೀತನಾಗುತ್ತಾನೆ, ಇಷ್ಟೇ ಭಾವನೆಯಿಂದ ಮಾಡ್ತಾನೆ, ಇದು ಕರ್ಮ.
ವೇದದಲ್ಲಿ ಇದನ್ನು ಮಾಡಬೇಡ, ನಾ ಮಾಡ್ತೀನಿ ಏನಾಗುತ್ತೆ ಅಂತ ಮಾಡ್ತಾನಲ್ಲ, ಅವನು ದುರಾಚಾರ. ಹೇಳಿದ್ದನ್ನು ಮಾಡುವವ ಆಚಾರ, ಬೇಡ ಅಂದದ್ದನ್ನು ಮಾಡುವ ದುರಾಚಾರ. ಮಾಡಬೇಕು ಆಹಾರ ಸಂಧ್ಯಾಮುಪಾಸೀತ ಮಾಡಲ್ಲ ಅವನು ಅನಾಚಾರ. ಆದ್ರೆ ಕರೆಯಲ್ಲ, ಏನು ಅನಾಚಾರ ಹೇಗಿದ್ದೀರಿ ಅಂತ ಯಾರು ಕರೆಯಲ್ಲ. ಅವರು ಸಂಧ್ಯಾವನೆ ಮಾಡಲಿ ಬಿಡಲಿ, ಅವ್ರನ್ನೇನಂತ ಕರೀತಾರೆ? ಆಚಾರ್ಯ. ಅವನು ಏನಾರು ಮಾಡ್ಕೊಂಡು ಹೋಗಲಿ, ದುರಾಚಾರ್ಯ ಹೇಗಿದ್ದೀರಿ, ತುಂಬ ದಿನ ಆಯಿತು ನಿಮ್ಮನ್ನು ನೋಡಿ ಅಂತ ಯಾರು ಅಂತಾರೆ? ಅಂದರೆ ಆಚಾರ ಶಬ್ದವೇ ಅಂತ ದೊಡ್ಡದು. ಆಚಾರ ಅಂದರೆ ಆಚರಣೆಯಲ್ಲಿ ತಂದುಕೊಂಡವ. ಕರ್ಮ ಅಕರ್ಮ ವಿಕರ್ಮ ಅನ್ನೋದು ವೇದಗಳಲ್ಲೇ ಹೇಳಿರ್ತಕ್ಕಂಥದ್ದು. ನೀವು ಈ ಕರ್ಮದ ಸಿದ್ಧಾಂತದ ಬಗ್ಗೆನೇ ತುಂಬ ಹೇಳ್ತಾ ಹೋಗಿಬಿಟ್ರೆ ವೇದದಲ್ಲಿ ಈಗಲೇ ನೋಡಿ, ವೇದಗಳಲ್ಲಿ ಆರಣ್ಯಕ, ಬ್ರಾಹ್ಮಣ, ಸಂಹಿತ ಇವೆಲ್ಲ ಉಪನಿಷತ್ತು. ಕೆಲವರು ವೇದದಲ್ಲಿರುವಂಥ ಈ ಭಾಗದಲ್ಲಿ ಕೆಲವನ್ನು ಬಿಟ್ಟು ಕೆಲವನ್ನು ಮಾತ್ರ ತಗೊಳ್ತಾರೆ. ಉಪನಿಷತ್ತು ವೇದ ಶಿರಸ್ ಅಂತ ಕರೀತಾರೆ. ಅದು ಭಗವಂತನಿಗೆ ಜೀವನನ್ನು ತುಂಬ ಉಪನಿಷತ್, ಉಪ ಅಂದರೆ ಸಮೀಪಕ್ಕೆ ಕರೆದುಕೊಂಡು ಹೋಗುವಂಥದ್ದು. ಮಿಕ್ಕಿದೆಲ್ಲ ಅಷ್ಟಕ್ಕಷ್ಟೇ. ಹೀಗೆ ಕೆಲವು ಈ ಬ್ರಾಹ್ಮಣ ಇವೆಲ್ಲ ಮೊದಲಾದದ್ದು ಭಗವಂತನ್ನೇನು ಜಾಸ್ತಿ ಹೇಳಲ್ಲ, ಅವು ಕರ್ಮಗಳ ಬಗ್ಗೆ ಹೇಳುತ್ತೆ. ಈಗ ನೋಡಿ, ಸತ್ಯಂ ವದ ಧರ್ಮಂಚರ ಇದು ಹೇಳಿ. ಸತ್ಯಂ ವದ ಅಂದ್ರೇನು? ಸುಳ್ಳು ಮಾತಾಡಬೇಡ, ಸತ್ಯ ಹೇಳಿ. ದೇವರೆಲ್ಲ ಹೇಳುತ್ತಿದ್ದು ಎಲ್ಲ ವೇದ ಎಲ್ಲ ಏನು ಗೊತ್ತಾ, ಪೂರಾ ದೇವ್ರನ್ನ ಹೇಳಲ್ಲ, ಅಲ್ಲಲ್ಲಿ ದೇವರುಗಳನ್ನು ಹೇಳುತ್ತೆ. ಕೆಲವು ಕಡೆ ಕರ್ಮಗಳ ಬಗ್ಗೆ ಹೇಳುತ್ತೆ. ನಪಲ ಅಂಡುಂ ಭಕ್ಷೇತ ನ ಸುರಾಂ ಪಿಬೇತ ಇತ್ತಿನ್ಬೇಡ ನ ವಿವಸನೇನ ಸ್ನಾಯಾತ್ ಅನ್ನೋ ಪ್ರಶ್ನೆ. ಇದೆಲ್ಲೊಳಗೆ ಕೆಲವು ವಿಧಿಗಳನ್ನು, ನಿಯಮಗಳನ್ನು, ಹೇಗಿರಬೇಕು ಆಚಾರವನ್ನೆಲ್ಲ ಹೇಳುತ್ತೆ. ಅದೆಲ್ಲ ದೇವ್ರನ್ನ ಹೇಳಲ್ಲ. ಹಾಗಾಗಿ ಕೆಲವರು ವೇದವನ್ನು ಎರಡು ಭಾಗ ಮಾಡಿಬಿಡ್ತಾರೆ. ಒಂದು ಕರ್ಮದ ಭಾಗ, ಇನ್ನೊಂದು ಜ್ಞಾನದ ಭಾಗ ಅಂತ. ಇದೆಷ್ಟು ಮೌಢ್ಯ ಅಂದರೆ, ಅಲ್ಲ, ಅವರವ್ರ ಉಪಾಸನೆ, ಅವರವ್ರ ಆಚರಣೆ ಅವರವ್ರಿಗೆ. ಯಾರೋ ಒಬ್ಬ ತಿನ್ನುವವ ಅಥವಾ ಹಾಲು ಕುಡಿಯೋರನ್ನೇ ಇಟ್ಕೊಳ್ಳಿ. ಹಾಲಂತೂ ಎಲ್ಲ ಕುಡಿಬೋದಲ್ಲ. ಹಾಲು ಕುಡಿಯುವವ ಹಾಲು ಕೊಡೋ ಭಾಗ ಅದು ನಾಳೆಗಿರಲಿ, ಈ ಮುಂದಿನ ಭಾಗ ಏನು ಹಾಲು ಕೊಡಲ್ಲ ಅಂತ ಅದನ್ನು ತಿನ್ಕೊಂಡ್ಬಿಡ್ತೀನಿ ಅಂದರೆ ಹಸುದು ಆಚಾರ್ಯ. ಹಸುದು ಮುಂದಿನ ಭಾಗ ಮಾತ್ರ ತೊಗೊಳ್ತೀವಿ, ಹಿಂದಿನ ಭಾಗ ಹಾಲು ಕೊಡೋದು ಅದು ಇಟ್ಕೊಂಡಿದ್ದೀವಿ ಅಂದರೆ ಅರ್ಧ ಚರತಿನ ನ್ಯಾಯ ಅಂತ. ಅರ್ಧ ಕತ್ತರಿಸಿ ಅರ್ಧ ತಿಂದು ನಾಳೆಗೆ ಅದನ್ನು ಕುಂಬಳಕಾಯಿ ಹಂಗೆ ಅರ್ಧ ಮಾಡಿ ಇಟ್ಕೊಳ್ಳೋಕ್ಕೆ ಹಂಗೆ ಬರುತ್ತಾ? ಹಾಗಾದ್ರೆ ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ. ವೇದದಲ್ಲಿರುವ ವರ್ಣ ಸ್ವರ ಏನೇನಿದೆ ಅದು ಎಲ್ಲವೂ ಕೂಡ ಭಗವಂತನನ್ನೇ ಹೇಳುತ್ತೆ ವಿನಃ ಭಗವಂತನನ್ನು ಬಿಟ್ಟು ಬೇರೆ ಯಾರನ್ನು ಯಾವ ಕಾಲಕ್ಕೂ ಏನೂ ಹೇಳಲ್ಲ. ವೇದಗಳು ಭಗವಂತನ ಅನಂತ ಕಲ್ಯಾಣ ಗುಣಗಳ ವರ್ಣನೆಗೆ ಇರುವಂಥದ್ದಾದ ಕಾರಣ ಅದರ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಬೇಕು. ವೇದ ಅಸ್ಯ ಈಶ್ವರಸ್ಯ ಆತ್ಮತ್ವಾತ್ ತತ್ರ ಮುಖ್ಯಂತಿ ಸೂರಯ. ಇದು ಭಾಗವತದಲ್ಲಿ ಮೊದಲೇ ಹೇಳಿಬಿಟ್ಟಿದ್ದಾರೆ. ಮುಖ್ಯಂತಿಯಂ ಸೂರಯ. ಆ ಮೊದಲ ಶಬ್ದದಲ್ಲಿಯೇ ಭಗವಂತನ ಲಕ್ಷಣ ಹೇಳುವಾಗ ಯಾರನ್ನು ತಿಳಿಯುವ ಬರದಲ್ಲಿ ಜ್ಞಾನಿಗಳು ಎಡವುತ್ತಾರೋ, ನಾವು ತಿಳಿದೆ ಅಂತ ಅಂದ್ಕೊಳ್ತೀವಿ, ಅಲ್ಲಿ ಹೋದಾಗ ಗೊತ್ತಾಗುತ್ತೆ ನಾವು ತಿಳಿದದ್ದಕ್ಕಿಂತ ಅವನು ತಿಳಿಲಾರದೆ ಜಾಸ್ತಿ ಅಂತ. ಈಗ ಈ ಪುಸ್ತಕ ಓದ್ತಾ ಏನು ಜ್ಞಾನ ನಮಗೆ ಬರಬೇಕಂದ್ರೆ, ಓದಿದ ಪೇಜ್ಗಳಿಗಿಂತಲೂ ಓದಲಾರದ ಪೇಜ್ಗಳೇ ತುಂಬ ಇದೆ ಅನ್ನೋ ಜ್ಞಾನ ಬಂದರೆ ನಿಮ್ಮ ಓದು ಸರಿಯಾಗಿದೆ ಅಂತ ಅರ್ಥ. ಚೂರು ಓದ್ಬಿಟ್ಟು ನಮ್ಮಟ್ಟು ಯಾರು ಓದಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ರೆ, ಇಂದಿರಾರಮಣ ಗೋವಿಂದ ಗೋವಿಂದ. ಒಬ್ಬ ಕುರುಡ, ಅವನು ಹುಟ್ಟಿದ ಮೇಲೆ ವಯಸ್ಸಾದ ಮೇಲೆ ಕುರುಡ ಆಗಿದ್ದಲ್ಲ, ಅವನು ಹುಟ್ಟಿನಿಂದಲೇ ಕುರುಡ, ಜನ್ಮದ ಕುರುಡ. ಅಂಥ ಕುರುಡನ್ನು ಕರ್ಕೊಂಡು ಹೋಗಿ ಆನೆ ಹತ್ತಿರ ನಿಲ್ಲಿಸಿ, ಆನೆ ಹೇಗಿದೆ ಹೇಳು ಅಂದರೆ ಕುರುಡ್ರು ಏನು ಮಾಡ್ತಾರೆ, ಹಿಂಗೆ ಮುಟ್ಟಿ ನೋಡಿ ಹೇಳಬೇಕು. ಅವನು ಆನೆ ಎಷ್ಟು ಅವನು ಮುಟ್ಟಿದ್ದಕ್ಕಿಂತಲೂ ಮುಟ್ಲಾರದ ಪಾರ್ಟೇ ಜಾಸ್ತಿ ಇರುತ್ತಲ್ಲ. ಹಾಗೆ ನಾವು ದೇವರ ಬಗ್ಗೆ ಎಷ್ಟು ಹೇಳ್ಬೋದು, ಹೇಳಿದ್ದಕ್ಕಿಂತ ಹೇಳಲಾರದ್ದೇ ಜಾಸ್ತಿ ಉಳಿಕಾದ ಕಾರಣ ವೇದಗಳಲ್ಲಿ ಭಗವಂತನ ಬಗ್ಗೆ ಪ್ರಧಾನವಾಗಿ ಹೇಳಲಿಕ್ಕೆ ಹೊರಟಿರೋದ್ರಿಂದ ಕರ್ಮಗಳನ್ನು ಜಾಸ್ತಿ ಹೇಳಲಿಕ್ಕೆ ಹೋದರೆ ಇದೆಲ್ಲ ಕರ್ಮದ ಬಗ್ಗೆ ಅಂತ ತಿಳ್ಕೊಂಡು ಬಿಡ್ತಾರೆ. ಭಗವಂತನ ಬಗ್ಗೆ ಅವ್ರಿಗೆ ಗೊತ್ತಾಗೋಲ್ಲ. ಜ್ಞಾನಿಗಳು ಕೂಡ ಆ ಭಗವಂತನ ಬಗ್ಗೆ ಎಡವುತ್ತಾರಾದ ಕಾರಣ, ಯದ್ಯಪಿ ಸನಕಾದಿಗಳು ದೇವರ ಬಗ್ಗೆ ತಿಳಿದವರಾಗಿದ್ದರೂ ಕೂಡ ನಿಂಗೆ ಹೇಳಲಿಲ್ಲ. ಯಾಕಂದರೆ ಅವನ ಅನುಗ್ರಹ ಇಲ್ಲದೇ ಇದ್ದರೆ, ಆ ಭಗವಂತನ ಅನುಗ್ರಹ ಇಲ್ಲ ಅಂತಾದರೆ ತಿಳಿಯೋದು ಕಷ್ಟ. ಏನು ಗೊತ್ತಾ, ದೇವರು ಎಷ್ಟಿದ್ದಾನೋ ಅಷ್ಟು ಯಾರೂ ಯಾವ ಕಾಲಕ್ಕೂ ತಿಳ್ಕೊಳಕ್ಕಾಗಲ್ಲ. ಎಷ್ಟು ತಿಳ್ಕೊಳ್ಬೋದೋ ಅಷ್ಟು ತಿಳ್ಕೊಳ್ಬೇಕಾದ್ರೂ ಅವನ ಅನುಗ್ರಹ ಬೇಕು. ನಾವು ತಿಳ್ಕೊಳ್ಳೋದು ಚೂರೇ,
ಆ ಚೂರು ತಿಳ್ಕೊಳ್ಬೇಕಾದ್ರೂ ಅವನಿಗೆ ಬೇಕು. ಅವನ ಅನುಗ್ರಹ ಆಯಿತು ಒಂದು ಮಾತ್ರಕ್ಕೆ ನಾವು ಪೂರಾ ತಿಳ್ಕೊಳ್ತೀವ, ಅದೂ ಇಲ್ಲ ಅಂತ. ಅದಕ್ಕೋಸ್ಕರ ಸನಕಾದಿಗಳು ತಾವು ತಿಳಿದವರೇ ಆಗಿದ್ದರೂ ಕೂಡ ಅವರ ಭಗವಂತನ ಬಗ್ಗೆ ಹೇಳಲಿಕ್ಕೆ ಹೋದಾಗ ದೊಡ್ಡವರು ಮೋಹಕ್ಕೆ ಒಳಗಾಗ್ತಾರೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಸನಕಾದಿಗಳು ತಾವು ತಿಳಿದಿದ್ರು ನಿಂಗೆ ಹೇಳಲಿಲ್ಲ. ಪರೋಕ್ಷವಾದೋ ವೇದೋಯಂ ಬಾಲಾನಾಮನುಶಾಸನಂ ಕರ್ಮ ಮೋಕ್ಷಾಯ ಕರ್ಮಾಣಿ ವಿದತ್ತೇ ಹೆಗದಂ ಯಥಾ. ನಿಜವಾಗಿ ವೇದದಲ್ಲಿ ವಿಧಾನಗಳು, ವೇದದಲ್ಲಿ ಈ ರೀತಿ ಮಾಡು, ಈ ರೀತಿ ಮಾಡು, ಈ ರೀತಿ ಮಾಡು ಅಂತ ಕರ್ಮದ ವಿಧಾನ ಇದೆ. ನಿಜವಾಗಿ ವೇದಗಳು ದೇವರ ಬಗ್ಗೆ ಹೇಳಬೇಕೇ ವಿನ ಕರ್ಮದ ಬಗ್ಗೆ ಯಾಕೆ ಹೇಳುತ್ತೆ? ಮೊದಲು ಅದನ್ನು ಹೇಳಿ. ಕರ್ಮದ ಬಗ್ಗೆ ಹೇಳುತ್ತೆ ಅಂತ ಆದಮೇಲೆ ಕರ್ಮ, ವಿಕರ್ಮ, ಅಕರ್ಮ ಅಂತ ಆಮೇಲೆ ಕ್ಲಾಸಿಫಿಕೇಶನ್, ಅದರ ವಿಭಾಗ. ಕೃಷ್ಣ ಏನು ಹೇಳ್ತಾನೆ? ವೇದಶ್ಚ ಸರ್ವೈ ಅಹಮೇವ ವೇದ್ಯ ಅಂತಿದ್ದ ಮೇಲೆ ದೇವರ ಬಗ್ಗೆ ಹೇಳಬೇಕಿತ್ತು, ಕರ್ಮದ ಬಗ್ಗೆ ಯಾಕೆ ಹೇಳುತ್ತೆ ಅಂದರೆ, ನಿಜವಾಗಿ ಕರ್ಮ ಮಾಡ್ರಿ ಅಂತ ವೇದ ಯಾಕೆ ವಿಧಿ ಮಾಡಿ ಘಟ್ಟಾಘೋಷವಾಗಿ ಗಟ್ಟಿಯಾಗಿ ಹೇಳುತ್ತೆ ಅಂದರೆ, ಭಗವಂತನ ಪ್ರೀತಿಯ ಉದ್ದೇಶಕ್ಕೋಸ್ಕರವಾಗಿ ಕರ್ಮದ ವಿಧಾನವನ್ನು ವೇದ ಮಾಡುತ್ತೆ. ಅಂದರೆ ನಾವು ಮಾಡುವ ಕರ್ಮ, ಆ ಕರ್ಮದಿಂದ ಯಾರು ಪ್ರೀತನಾಗ್ತಾನೆ? ಭಗವಂತ. ಯಾಕೆ? ಯಾಕೆಂದರೆ ಮನೆಯಲ್ಲಿ ಒಬ್ಬ ತಂದೆ ಮಗನಿಗೆ ಏನಾರು ಹೇಳಿದ್ರೆ, ಮಗ ಈ ಕೆಲಸ ಮಾಡಿದ್ರೆ ಅಪ್ಪ ಪ್ರೀತರಾಗುತ್ತಾರೆ ಅಂತ ಶ್ರದ್ಧೆಯಿಂದ ಆ ಕೆಲಸ ಮಾಡಿದಾಗ ತಂದೆಗೆ ಅದು ಹೇಗೆ ಪ್ರೀತಿಗೆ ಕಾರಣ ಆಗುತ್ತೋ ಹಾಗೆ ಭಗವಂತನ ನಲ್ನುಡಿ, ಭಗವಂತನ ಮುಖ ಕಮಲದಿಂದ ಹೊರಬಂದ ವೇದಗಳು ಹೇಳುವ ವಿಧಿ ಅದು ಕೂಡ ಭಗವಂತನ ಪ್ರೀತಿಗಾಗಿಯೇ ಅಂತ. ಆದರೆ ಇದು ಮೇಲ್ನೋಟಕ್ಕೆ ಕಾಣಲ್ಲ. ಏನಂದರೆ ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯ ಅನ್ಮ ಪ್ರಮದ ಆಚಾರ್ಯ, ಬೇರೆ ಎಲ್ಲ ಮಾತುಗಳೆಲ್ಲ ಬರುತ್ತೆ. ಇದು ಹಾಗೆಲ್ಲ ಬರುವಾಗ ಇಲ್ಲಿ ಎಲ್ಲಿಯೂ ಕೂಡ ದೇವರ ಪ್ರೀತಿಗಾಗಿ ಮಾಡುವಂತ ಕಾಣಲ್ಲ. ಆದರೆ ಮುಖ್ಯವಾದ ಉದ್ದೇಶ ವೇದಗಳಿಗೆ ಆ ಭಗವಂತನನ್ನು ಪ್ರೀತಿ ಮಾಡ್ತಕ್ಕಂಥದ್ದು, ಅವನ ಪ್ರೀತಿಗಾಗಿ ಕರ್ಮವನ್ನು ಮಾಡಲಿ ಅಂತ ವಿಧಿ ಮಾಡಿದೆ. ಇದು ಮೇಲ್ನೋಟಕ್ಕೆ ಕಾಣಲ್ಲ, ಪರೋಕ್ಷವಾಗಿರ್ತಕ್ಕಂಥದ್ದು. ಆದರೆ ಮೇಲ್ನೋಟಕ್ಕೆ ಏನು ಕಾಣುತ್ತೆ? ಈ ಕರ್ಮ ಮಾಡಿದ್ರೆ ಈ ಫಲ, ಈ ಕರ್ಮ ಮಾಡಿದ್ರೆ ಈ ಫಲ, ಕಾರೀರಿ ಯಾಗ ಮಾಡಿದ್ರೆ ಮಳೆ ಬರುತ್ತೆ, ಸ್ವರ್ಗ ಕಾಮಕ್ಕಾಗಿ ಇಂಥದ್ದು ಮಾಡಬೇಕು, ಹಾಗೆ ವೇದಗಳೇ ಹೇಳುತ್ತೆ. ಈಗ ವ್ರತಗಳಲ್ಲೆಲ್ಲ ಹೇಳುತ್ತೆ, ಈ ವ್ರತವನ್ನು ಮಾಡಿದ್ರೆ ಈ ಫಲ, ಇದೆಲ್ಲ ಬರುತ್ತೆ. ಆದರೆ ಆ ಫಲದ ಕಾಮನೆ ಇಟ್ಕೊಂಡು ನಾವು ಮಾಡಬಾರ್ದು. ಫಲದ ಉದ್ದೇಶದಿಂದ ಕರ್ಮವನ್ನು ವೇದಗಳು ವಿಧಿಸಿದ ಹಾಗೆ ಕಾಣುತ್ತೆ. ಆದರೆ ವಸ್ತುತಃ ಅಜ್ಞಾನಿಗಳು ನಿಷ್ಕಾಮ ಕರ್ಮದಿಂದ ಅಂತಃಕರಣವನ್ನು ಶುದ್ಧ ಮಾಡಿಕೊಳ್ತಾರೆ. ಅವ್ರಿಗೇನೂ ಗೊತ್ತಿಲ್ಲ, ಆದರೆ ವೇದದಲ್ಲಿ ಹೇಳಿದೆ ಮಾಡ್ತಾ ಇದ್ದಾರೆ. ಆ ಮಾಡುವಾಗ ಫಲದ ತ್ಯಾಗ ಮಾಡಿ ಮಾಡಬೇಕು, ಕರ್ಮವನ್ನೇ ತ್ಯಾಗ ಮಾಡಬಾರ್ದು. ನಿಷ್ಕಾಮದಿಂದ ಕರ್ಮವನ್ನು ಮಾಡಿದರೆ ಅಜ್ಞಾನಿಗಳಿಗೂ ಕೂಡ ಅಂತಃಕರಣ ಶುದ್ಧಿ ಆಗುತ್ತೆ. ನೀವು ಯಾವುದೇ ಒಂದು ವೇದದಲ್ಲಿ ಹೇಳಿದ ಕರ್ಮವನ್ನು ಮಾಡುವಾಗ ಒಂದೇ ಭಾವನೆ, ಭಗವಂತ ಪ್ರೀತನಾಗಲಿ, ಈ ಭಾವನೆಯಿಂದ ಮಾಡಿದಾಗ ಅಂತಃಕರಣ ಅದು ಶುದ್ಧಿಯಾಗತ್ತೆ. ಅವನು ವೇದ ಬಾಹಿರವಾದ ಕರ್ಮವನ್ನು ಏನಾದರೂ ಮಾಡಿದರೂ, ದುಷ್ಟಕರ್ಮ ಮಾಡಿದರೂ ಕೂಡ ಅದರಿಂದ ಅವನು ಬಿಡುಗಡೆ ಹೊಂದಲಿ ಎನ್ನುವ ಉದ್ದೇಶದಿಂದಲೇ ವೇದ ಭಗವಂತನ ಪ್ರೀತಿಗಾಗಿ ಅಲ್ಲಲ್ಲಿ ಕರ್ಮಗಳ ವಿಧಿ ಮಾಡ್ತಾ ಬಂದಿದೆ. ನಿಜವಾಗಿಯೂ ಒಂದು ಕರ್ಮದಿಂದ ಇನ್ನೊಂದು ಕರ್ಮದ ನಿವೃತ್ತಿ ಆಗೋದು ಹೀಗೆ. ಇಲ್ಲಿ ಕರ್ಮದಿಂದ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ಕರ್ಮದಿಂದ ಇನ್ನೊಂದು ಕರ್ಮ ಹೋಗಿ ಮುಂದೆ ಹಿಂದೆಲ್ಲ ಷಷ್ಠಸ್ಕಂದ ಭಾಗವತದಲ್ಲಿ ಬಂತಿದ್ದು. ಪರೀಕ್ಷಿತ ಮಹಾರಾಜ ಕೇಳ್ತಾನೆ, ಪಾಪ ಮಾಡಿದವರೆಲ್ಲ ನರಕಕ್ಕೆ ಹೋಗಲೇಬೇಕಾ? ಪಾಪ ಮಾಡಿಯೂ ಕೂಡ ನರಕಕ್ಕೆ ಹೋಗಲಿ ಇರಲಿಕ್ಕೆ ಏನಾರು ಒಂದಿದೆಯಾ ಅಂತ. ಅದಕ್ಕೆ ಉತ್ತರ ಕೊಡ್ತಾ ಅವ್ರು ಹೇಳಿದ, ಯಾರು ಬದುಕಿರುವಾಗಲೇ ಮಾಡಿದ ಪಾಪವನ್ನು ತಿಳ್ಕೊಂಡು ದೊಡ್ಡದಾದರೆ ಪ್ರಾಯಶ್ಚಿತ್ತ, ಚಿಕ್ಕದಾದರೆ ಚಿಕ್ಕ ಪ್ರಾಯಶ್ಚಿತ್ತ ಮಾಡಿಕೊಳ್ತಾನೆ, ಅವನು ನರಕಕ್ಕೆ ಹೋಗಬೇಕಾದ್ದಿಲ್ಲ ಅಂತ ಉತ್ತರ. ಮತ್ತೆ ಪರೀಕ್ಷಿತನ ಪ್ರಶ್ನೆ, ಒಂದು ಕರ್ಮ ಮಾಡ್ತಾನೆ, ಅದರ ಪ್ರಾಯಶ್ಚಿತ್ತಾರ್ಥವಾಗಿ ಇನ್ನೊಂದು ಕರ್ಮ ಮಾಡ್ತಾನೆ. ಪ್ರಾಯಶ್ಚಿತ್ತ ಇದೆ ಅಂತ ಹೇಳಿ ಮತ್ತೆ ಮತ್ತೆ ಮಾಡಬಾರದನ್ನು ಮಾಡುವವನಿಗೆ ಪ್ರಾಯಶ್ಚಿತ್ತ ಹೇಗೆ
ಅದು ಪರಿಹಾರ ಆದೀತು ಅಂತ. ಜ್ವರ ಬಂದಿದೆ, ಡಾಕ್ಟ್ರ್ ಹತ್ರ ಹೋಗ್ತೀವಿ. ಹೋದಾಗ ಡಾಕ್ಟ್ರ್ ಹೇಳ್ತಾರೆ ನಿಂಗೆ ಈ ಔಷಧಿ ಕೊಡ್ತೇನೆ ವಾಸಿ ಆಗುತ್ತೆ ಅಂತ. ಔಷಧಿ ತರ್ತೀವಿ, ತೊಗೊಳ್ತೀವಿ. ತೊಗೊಂಡು 3 ದಿನ ಬಿಟ್ಟು ಹೋದರೆ ಜ್ವರ ಜಾಸ್ತಿ ಆಗಿದೆ, ಡಾಕ್ಟ್ರೇ ನೀವು ಕೊಟ್ಟ ಔಷಧಿ ಕೆಲಸ ಮಾಡಲಿಲ್ಲ. ಡಾಕ್ಟ್ರ್ ಕೇಳಿದ್ರು ನೀ ಏನು ತೊಗೊಂಡೆ ಹೇಳು. ಔಷಧಿ ತೊಗೊಂಡೆ, ಜೊತೆಗೆ ಏನು ತೊಗೊಂಡೆ? ಕರೆದಿದ್ದು ಬಜ್ಜಿ ತಿಂದೆ. ಸರಿ ಬಿಡು, ಮತ್ತು ಅಲ್ಲಿಗಲ್ಲಿಗೆ ಸರಿ ಹೋಯ್ತಲ್ಲ. ಬರೀ ಔಷಧಿ ತೊಗೊಂಡ್ರೆ ಸಾಕಾ? ಔಷಧಿ ತೊಗೊಂಡ್ರೆ ಸಾಲದು. ಭಗವಂತನ ನಿಜವಾಗಿಯೂ ಒಂದು ಕರ್ಮದಿಂದ ಇನ್ನೊಂದು ಕರ್ಮ, ಈ ಕರ್ಮವನ್ನು ರೋಗವನ್ನು ಕಳಿಬೇಕಾದರೆ ಕೇವಲ ಔಷಧಿ ತೊಗೊಂಡ್ರೆ ಸಾಲದು. ಆ ಪ್ರಾಯಶ್ಚಿತ್ತ ಆಗಬೇಕಂತಾದರೆ ಅದಕ್ಕೆ ಪಥ್ಯವೂ ಮುಖ್ಯ, ಭಗವಂತನ ನಾಮ ಸಂಕೀರ್ತನೆ ಮುಖ್ಯ ಅಂತ. ಆ ಸಂದರ್ಭದಲ್ಲಿ ಸಕೃನ್ಮನ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿಯೈರ್ಯಃ ನತೇಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಹಿ ಚಿರಣ ನಿಷ್ಕೃತ. ಕೇವಲ ಒಂದು ಕರ್ಮ ಇನ್ನೊಂದು ಕರ್ಮದಿಂದ ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕರ್ಮ ಮಾಡುವಾಗ ಭಗವಂತನ ನೆನಪು, ಅದೇ ಯಾವುದೇ ಕರ್ಮ ಮಾಡುವಾಗ ಅದರಲ್ಲಿ ದೇವರು ಪ್ರೀತನಾಗಲಿ ಅಂತ ಬಂದಾಗ, ಭಗವಂತನ ಪ್ರೀತಿಗಾಗಿ ಭಗವಂತನ ಶಾಸನವಾದ ಈ ವೇದಗಳು ಕರ್ಮವನ್ನು ವಿಧಿಸ್ತಾ ಇದೆ ಅಂತ ಯಾರು ಭಗವತ್ ಪ್ರೀತಿಗಾಗಿ ಮಾಡಿದಾಗ ಆ ಕರ್ಮ ಹಿಂದಿನ ಅನೇಕ ಕರ್ಮಗಳನ್ನು ಕೂಡ ಅದು ನಾಶ ಮಾಡುತ್ತೆ. ನಾವು ದೇವರಿಗೆ ಒಂದು ನಮಸ್ಕಾರ ಮಾಡ್ತೀವಿ, ಆ ನಮಸ್ಕಾರವೂ ಒಂದು ಕರ್ಮ. ಅದು ಶಾಸ್ತ್ರ ಹೇಳುತ್ತೆ ದೇವರಿಗೆ ನಮಸ್ಕಾರ ಮಾಡು ಅಂತ. ಆ ಒಂದು ಕರ್ಮ ದೇವರಿಗೆ ಭಕ್ತಿಯಿಂದ, ಭಗವಂತ ನಾ ಮಾಡಿದ ಕರ್ಮದಿಂದ ನೀನು ಪ್ರೀತನಾಗು ಅಂತ ಶ್ರದ್ಧೆಯಿಂದ ದೇವರಿಗೆ ಅಷ್ಟಾಂಗ ನಮಸ್ಕಾರವನ್ನು ಮಾಡಿದರೆ, ಶಾಠ್ಯೇನಾಪಿ ನಮಸ್ಕಾರ ಕುರುವತ ಶಾಂಗಪಾಣಿ ಶತಜನ್ಮಾರ್ಜಿತಂ ಪಾಪಂ ತತ್ಕ್ಷಣ ಏವ ನಶ್ಯತಿ. ಶಾಠ್ಯ ಅಂದರೆ ದುರಹಂಕಾರ. ಅಹಂಕಾರದಿಂದ ದೇವರಿಗೆ ಒಂದು ನಮಸ್ಕಾರ ಮಾಡಿದರೂ 100 ಜನ್ಮದ ಪಾಪವನ್ನು ಕಳೆಯುವ ತಾಕತ್ತು ಆ ನಮಸ್ಕಾರಕ್ಕಿದೆ. ಇಂಥ ಶ್ರದ್ಧೆಯಿಂದ, ಮತ್ತೆ ನೀವು ಶ್ರದ್ಧೆಯಿಂದ ಮಾಡಿದರೆ 8 ಜನ್ಮದ ಪಾಪವನ್ನು ಕಳೆಯುವ ಸಾಮರ್ಥ್ಯ ಆ ದೇವರ ನಾಮಕ್ಕೆ, ದೇವರಿಗೆ ಮಾಡಿದ ನಮಸ್ಕಾರಕ್ಕೆ ಇದೆ ಅಂತ ಮತ್ತೇನು ಹೇಳಬೇಕು. ಹಾಗಾಗಿ ವೇದದಲ್ಲಿ ಹೇಳುವ ಎಲ್ಲ ಕರ್ಮ ಹೇಳುವ ವಾಕ್ಯಗಳ ಮೂಲ ಉದ್ದೇಶ ಕರ್ಮ ಮಾಡೋದಲ್ಲ, ಮಾಡಿದ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಕರ್ಮವನ್ನು ವಿಧಿ ಮಾಡ್ತಾ ಇದೆ. ಹಾಗಾಗಿ ನಿಜವಾಗಿ ವಿಧಿ ಮಾಡುವ ಕರ್ಮದ ಮೂಲ ಉದ್ದೇಶ ಭಗವಂತನ ಪ್ರೀತಿಗಾಗಿ ಮಾಡ್ತಾ ಇದ್ದೇನೆ ಅನ್ನುವ ಉದ್ದೇಶದಿಂದ ಮಾಡಬೇಕು. ಇದು ಜಾಸ್ತಿ ಹೇಳ್ತಾ ಹೋದರೆ ಅರ್ಥ ಆಗೋದು ಕಷ್ಟ. ಅದಕ್ಕೆ ತಿಳಿದಂತಹ ಸನಕಾದಿಗಳು ನಿನಗವತ್ತು ಹೇಳಲಿಲ್ಲ ಅಂತ. ಅಂಥದ್ದು ಕರ್ಮ, ವಿಕರ್ಮ, ಅಕರ್ಮ, ಅದರ ಬಗ್ಗೆ ಮತ್ತೂ ಹೇಳ್ತಾರೆ. ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನುರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶ ಅರ್ಪಣಮಸ್ತು. ಕೃಷ್ಣ.